ಸೇರಿ ಬಂದ ಆತ್ಮರೇ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾವು ಸಲ್ಲಿಸೋಣ. ವಾಕ್ಯದ ಭಾಗವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಕ್ರಿಸ್ಮಸ್ ದಿನದಲ್ಲಿ ಅದ್ಭುತವಾಗಿ ದೇವರು ನಮ್ಮೆಲ್ಲರನ್ನು ನಡೆಸಿ ನಮ್ಮ ಕೈಗೆ ಮೀರಿದಂಥ ಕಾರ್ಯಗಳನ್ನು ನಮ್ಮಿಂದ ಮಾಡಿಸಿದಂಥ ದೇವಾದಿ ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಒಂದ್ಸಲ ಜೋರಾಗಿ ಚಪ್ಪಾಳೆ. ನಂತರ ಅದಕ್ಕೋಸ್ಕರ ಸಹಕರಿಸಿ ಕೈ ಚಾಚಿ ಹಣದ ಸಹಾಯವೇ ಆಗಿರಬಹುದು, ಕಷ್ಟಪಟ್ಟಿರೋರೇ ಆಗಿರಬಹುದು, ನಿದ್ದೆಗೆಟ್ಟವರೇ ಆಗಿರಬಹುದು, ಪ್ರಾರ್ಥಿಸಿರುವಂಥವರೇ ಆಗಿರಬಹುದು, ಡ್ರಾಮಾ ಮಾಡಿದವರು, ಡ್ಯಾನ್ಸ್ ಮಾಡಿದವರು, ಎಲ್ಲರೂ ಈ ಕಾರ್ಯಕ್ರಮಕ್ಕೋಸ್ಕರ ಶ್ರಮಿಸಿದಂತೆ ಎಲ್ಲರಿಗೂ ಒಂದ್ಸಲ ಜೋರಾಗಿ ಚಪ್ಪಾಳೆ. ಯಾಕೆಂದ್ರೆ ದೇವರ ಪ್ರೀತಿ ನಮ್ಮೆಲ್ಲರಲ್ಲಿ ಇದ್ದದ್ದರಿಂದ ಈ ಹೊತ್ತು ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಆ ಒಂದು ಅನುಬಂಧ, ಆ ಒಂದು ಸಂಬಂಧ ನಮ್ಮಲ್ಲಿ ಇಲ್ಲದೆ ಹೋದರೆ ನಾವೇನು, ನೀವೇನು, ನಾವ್ಯಾರು, ನೀವ್ಯಾರು. ಇವತ್ತು ಇಷ್ಟು ಆಳವಾದಂಥ ಸಂಬಂಧದಲ್ಲಿ ನಾವಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣನು ದೇವಾದಿ ದೇವರು, ಆತನ ಮಾತುಗಳಿಂದ ಇವತ್ತು ನಾವೆಲ್ಲರೂ ಒಂದು ಕುಟುಂಬವಾಗಿ ಒಂದು ಸಹವಾಸದಲ್ಲಿರುವುದರಿಂದ ದೇವಾದಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣಾಗಿದ್ದೇವೆ. ಸತ್ಯವೇದದಲ್ಲಿ ಒಂದು ಒಳ್ಳೆ ಮಾತನ್ನು ಕೀರ್ತನೆಗಳು ಅಂತ ಕೀರ್ತನೆಗಳು 65ನೇ ಅಧ್ಯಾಯ, ಕೀರ್ತನೆಗಳು 65ನೇ ಅಧ್ಯಾಯ 11ನೇ ವಚನ. ನಿನ್ನ ಕೃಪೆಯಿಂದ 65ನೇ ಅಧ್ಯಾಯ 11ನೇ ವಚನ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಸಾಕು. ಭಕ್ತನು ಹೇಳುತ್ತಿರುವಂತಹ ಒಂದು ಅದ್ಭುತವಾದಂತಹ ಹಾಡು ಅಥವಾ ಕೀರ್ತನೆ, ದೇವರನ್ನು ಕೃತಜ್ಞತೆ ಸಲ್ಲಿಸುತ್ತಿರುವಂತ ರೀತಿ ಏನಂತಂದ್ರೆ, ದೇವರೇ ನಿನ್ನ ಕೃಪೆಯಿಂದ, ನನ್ನ ಬಲವಲ್ಲ, ಜ್ಞಾನವಲ್ಲ, ಏನೂ ಅಲ್ಲ, ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷಾ ಕಿರೀಟವನ್ನು ಇಟ್ಟಿದ್ದಿ. ಒಂದು ವರ್ಷ ದೇವರೇ ನೀನ್ ನನಗೆ ಕೊಟ್ಟಿದ್ದೀಯಾ ಅಂತಂದ್ರೆ ಆ ವರ್ಷವು ನಾನು ಹೊಂದಿಕೊಂಡದ್ದಲ್ಲ, ನೀನು ನನಗೆ ಕೊಟ್ಟದ್ದು. ಇಟ್ಸ್ ನಾಟ್ ಅನ್ ಕೋಇನ್ಸಿಡೆನ್ಸ್. ನಮ್ಮ ಜೀವನದಲ್ಲಿ ಒಂದು ವರ್ಷ ಬರಬೇಕು ಅದಕ್ಕೆ ಬಂದಿದೆ, ಇಲ್ಲ, ಬರಬೇಕಾಗಿರೋದ್ರಿಂದ ಬಂದಿಲ್ಲ, ದೇವರು ಕೊಡಬೇಕಂತಂದುಕೊಂಡಿರೋದ್ರಿಂದ ಕೊಟ್ಟಿದ್ದಾರೆ. ಬಹಳ ಮಂದಿ ಲೋಕದಲ್ಲಿರುವವರಿಗೆ ಹಳೆಯ ವರ್ಷಕ್ಕೆ ಇವತ್ತಿನ ವರ್ಷಕ್ಕೂ ಏನು ವ್ಯತ್ಯಾಸ ಇರೋದಿಲ್ಲ. ಯಾಕಂತಂದ್ರೆ ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್. ಅದು ಆಗ್ತಿದೆ, ಅದೇ ತರ ಪ್ರಪಂಚ ತಿರುಗ್ತಿದೆ, ಅದಕ್ಕೆ ನನಗೂ ಎಲ್ಲರ ಜೊತೆಗೆ ಬಂದಿದೆ. ನೋ ಸರ್, ಎಲ್ಲರ ಜೊತೆಗೆ ನಿನಗೆ ಬಂದಿರುವಂತದ್ದು ಅಲ್ಲ. ಎಲ್ಲರಲ್ಲೂ ನೀನು ಪ್ರತ್ಯೇಕದವನಾಗಿರೋದ್ರಿಂದ ನಿನಗೆ ಮಾತ್ರ ಈ ಜೀವನ ಸಿಕ್ಕಿದೆ. ಅನೇಕರು ಇನ್ನೂ ಹೇಳಬೇಕು ಅಂತಂದ್ರೆ, ಹೋದ ವರ್ಷ ನಾವು 31st ನೈಟ್ ಗ್ಯಾದರಿಂಗ್ ಇಟ್ಕೊಂಡಿದ್ವಿ ಪ್ರೇಯರ್ಗೆ. 31st ನೈಟ್ ನಾವೆಲ್ಲರೂ ಪ್ರೇಯರ್ಗೆ ಕೂತಿದ್ದೇವೆ. ಶಿವಶಂಕರ್ ಅಂಕಲ್ ಅವರ ವೈಫ್ ಲಕ್ಷ್ಮಿ ಆಂಟಿನೂ ಬಂದು ಕೂತಿದ್ದಾರೆ. ಇದ್ದಕ್ಕಿದ್ದಂಗೆ ಒಂದು ಫೋನ್ ಬಂತು, ಅವ್ರ ಮುಖದಲ್ಲಿ ಟೆನ್ಷನ್ ಆಗ್ಬಿಡ್ತಿದ್ದಾರೆ. ಅಂಕಲ್ಗೆ ಫೋನ್ ಮಾಡ್ತಿದ್ದಾರೆ, ಅಂಕಲು ಪ್ರೇಯರ್ ಅಲ್ಲಿ ಇದ್ದಾರೆ, ಅವರು ಫೋನ್ ಎತ್ತುತ್ತಿಲ್ಲ. ಮಧ್ಯದಲ್ಲಿ ಹೋಗಿ ಪ್ರೇಯರ್ ನಡೀತಿದೆ, ಮಧ್ಯದಲ್ಲಿ ಹೋಗಿ ಕೇಳಿದೆ, ಆಂಟಿ ಏನಾಯ್ತು ಅಂತಂದ್ರೆ, ಅಂಕಲ್ ಅರ್ಜೆಂಟ್ ಆಗಿ ಕಾಲ್ ಮಾಡಕ್ ಹೇಳು. ಏನಾಯ್ತು ಆಂಟಿ ಅಂತಂದ್ರೆ, ಅವ್ರ ಅಕ್ಕ ತೀರ್ಕೊಂಡ್ರಂತೆ. ಯಾವತ್ತು? 31st ನೈಟ್ ವರೆಗೂ ಬದುಕಿದ್ರು. 31st ನೈಟ್ ಒಂದ್ ವೇಳೆ ಮುಗಿದಿದ್ರೆ ಇನ್ನೊಂದು ವರ್ಷಕ್ಕೆ ಹೋಗ್ತಿದ್ರು. ಹೋಗಿಲ್ಲ, ಅವರು ತೀರ್ಕೊಂಡ್ರು. ಯಾಕೆ ಈ ಸಂದರ್ಭ ನಾನು ಹೇಳಿದೆ ಅಂತಂದ್ರೆ, ಹಾಗೆ ಸುಮ್ಮನೆ ಬಂದದ್ದಲ್ಲ ಈ ನಮ್ಮ ಬದುಕು, ದೇವರ ಕೃಪೆಯಿಂದಲೇ ನಾವು ಹೊಂದಿದ್ದೇವೆ. ಅದಕ್ಕೆ ಭಕ್ತನು ಹೇಳ್ತಿದ್ದಾನೆ, ಸಂವತ್ಸರಕ್ಕೆ, ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು ಎಂಬುದಾಗಿ ಭಕ್ತನು ಹೇಳ್ತಿದ್ದಾನೆ. ಅಂದ್ರೆ ದೇವರ ಕೃಪೆ ಎನ್ನುವಂಥದ್ದು ಬಹಳ ದೊಡ್ಡದು, ಬಹಳ ಅಪಾರವಾದದ್ದು, ಬಹಳ ವಿಶೇಷವಾದದ್ದು ಪ್ರೇರೆ. ಆ ಕೃಪೆಯನ್ನ ನಾವು ಯಾವಾಗಾದ್ರೆ ನೆಗ್ಲೆಕ್ಟ್ ಮಾಡ್ತೇವಲ್ಲ ಪ್ರೇರೆ, ನಮ್ಮ ಬದುಕನ್ನೇ ನಾವು ನೆಗ್ಲೆಕ್ಟ್ ಮಾಡಿಕೊಂಡ ಹಾಗೆ. ದೇವರ ಕೃಪೆಯನ್ನು ನಾವು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ಹೌದು
ಆಯ್ತು, ಒಂದು ವರ್ಷನಾ ಬಂತು, ಒಂದು ವರ್ಷನಾ ಹೋಯ್ತು. ನೋ, ಇಟ್ಸ್ ವೆರಿ ಕ್ರೂಷಿಯಲ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್. ಯಾಕಂತಂದ್ರೆ ನಿನ್ನ ಬದುಕಿನಲ್ಲಿ ಒಂದು ವರ್ಷ ಬರ್ತಿದೆ ಅಂತಂದ್ರೆ ಅರ್ಥ ದೇವರು ಹಿಂದಿರುವಂತ ಇಷ್ಟು ವರ್ಷಗಳು ನಿನ್ನನ್ನು ಕಾಪಾಡಿದ್ದಾರೆ ಎಂಬಂತ ವಿಷಯವನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಒಮ್ಮೆ ನಾವು ಹಿಂದೆ ತಿರುಗಿ ನೋಡಬೇಕು. ದೇವರೇ, ಇಷ್ಟು ವರ್ಷಗಳ ಕಾಲ ನನ್ನನ್ನು ಕಾಪಾಡಿದಕ್ಕಾಗಿ ನನಗೆ ಸ್ತೋತ್ರ. ಒಂದು ವೇಳೆ ನಿನಗೆ ಅವಿಧೇಯನಾಗಿ ನಾನು ನನ್ನ ಹಿಂದಿನ ಬದುಕಲ್ಲಿ ಬದುಕಿದ್ರೆ ಮುಂದಿನ ಬದುಕಲ್ಲಾದ್ರೂ ನನಗೆ ವಿಧೇಯನಾಗಿ ಬದುಕೋದಕ್ಕೆ ನಿನ್ನ ಕೃಪೆಯನ್ನು ನನಗೆ ಕೊಟ್ಟು ನಡೆಸು. ಬದುಕೋದಕ್ಕೆ ನಿನ್ನ ಕೃಪೆ, ಉಸಿರಾಡೋದಕ್ಕೆ ನಿನ್ನ ಕೃಪೆ, ಕುಟುಂಬವು ಕೊಟ್ಟಿರುವಂತದ್ದು ನಿನ್ನ ಕೃಪೆ, ನಾನು ಬದಲಾಗುವುದಕ್ಕೂ ಬೇಕಾಗಿರುವಂತದ್ದು ದೇವರ ಕೃಪೆ. ಪ್ರಲಾಪಗಳಲ್ಲಿ ಭಕ್ತನ ಹೇಳುತ್ತಾ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ, ನೋಡಿಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ. ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 22ನೇ ವಚನ ನೋಡ್ಕೊಳ್ಳೋಣ. 3ನೇ ಅಧ್ಯಾಯ 22, 23ನೇ ವಚನ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವು ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಪುಟ ಸಂಖ್ಯೆ 771, 871, ಪೇಜ್ ನಂಬರ್ 871. ಇದೆ ನಮ್ಮಲ್ಲಿ ಬಂದಿರುವಂತ ಪ್ರಾಬ್ಲಮ್ ಇದೆ. ಪ್ರಲಾಪಗಳು ಬೇರೆ ಯಾವ್ದಾದ್ರು ಅಪರೂಪವಾದಂತ ಪುಸ್ತಕಗಳು ಹೇಳಿಬಿಟ್ರೆ ತೆಗಿಯಕ್ ನಮ್ಗೆ ಹಿಂಸೆ ಆಗ್ತದೆ. ಕೀರ್ತನೆಗಳಿಂದ ಮುಂದೆ ಓದ್ತಿರ್ತೇವೆ ಅಥವಾ AHKLನಿಂದ ಹಿಂದೆ ನೋಡ್ತಿರ್ತೇವೆ. ಮಧ್ಯದಲ್ಲಿ ಇರೋದನ್ನ ನಾವು ನೋಡಲ್ಲ. ಆಕ್ಚುಲಿ ಮಧ್ಯದಲ್ಲಿ ಇರೋದು ಪ್ರಲಾಪ. ನಾವು ಅಳಬೇಕು ಇಂಥದನ್ನ ನೋಡಿದಾಗ ಪ್ರಲಾಪಗಳು. ಓಕೆ, 22 ಮತ್ತೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಭಕ್ತನು ಹೇಗೆ ದೇವರನ್ನು ಕೊಂಡಾಡುತ್ತಿದ್ದಾನೆ ಅಂತಂದ್ರೆ, ದೇವರೇ, ನಾವು ಉಳಿದಿರುವುದು ನಿನ್ನ ಕರುಣೆಯಿಂದ, ನಿನ್ನ ಕೃಪೆಯಿಂದ. ನಾನಲ್ಲ, ನನ್ನ ಜ್ಞಾನವಲ್ಲ, ನನ್ನ ಆಸ್ತಿಯಲ್ಲ, ನನ್ನ ಬಲವಲ್ಲ, ನಾನು ಏನೂ ಅಲ್ಲ, ನನ್ನದಂತ ಹೇಳಿಕೊಳ್ಳೋದಕ್ಕೆ ಏನೂ ಇಲ್ಲ. ನಾನು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ, ಆತನ ಕೃಪಾವರಗಳು. ದೇವರ ಕೃಪೆ ಇದೆಯಂತೆ. ಕೃಪೆ ಜೊತೆಗೆ ಏನಿದೆಯಂತೆ? ವರ. ಕೃಪಾವರಗಳು. ಹೌದಾ? ಕೃಪೆ ಇದೆಯಂತೆ, ಅದರ ಜೊತೆಗೆ ಏನಿದೆ? ವರ. ಕೃಪೆಯಿಂದ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೆ? ಒಂದು ವರ್ಷವನ್ನು ಕೊಟ್ಟಿದ್ದಾರೆ. ನಾವು ಕೀರ್ತನೆಗಳಲ್ಲಿ ನೋಡ್ಕೊಂಡ್ವಲ್ಲ, ನಿನ್ನ ಕೃಪೆಯಿಂದ ನನಗೆ ಸಂವತ್ಸರಕ್ಕೆ ಬೇಕಾದಂತ ದಯಾ ಕಿರೀಟವನ್ನು, ಸುಭಿಕ್ಷಾ ಕಿರೀಟವನ್ನು ನನಗೆ ಇಟ್ಟಿದ್ದಿ ಎಂಬುದಾಗಿ. ಓಕೆ, ಕೃಪೆಯಿಂದ ದೇವರು ಒಂದು ವರ್ಷವನ್ನು ಕೊಟ್ಟರೆ ಆ ವರ್ಷದಲ್ಲಿ ನೀನು ಬದುಕುವುದಕ್ಕೆ, ನೀನು ದೇವರ ಬಳಿಗೆ ಬರುವುದಕ್ಕೆ ದೇವರು ಕೊಡುತ್ತಿರುವಂತದ್ದೇ ವರ. ಅದಕ್ಕೆ ಹೇಳ್ತಿದ್ದಾನೆ, ಆತನ ಕೃಪಾವರಗಳು ನಿಂತು ಹೋಗವು. ಈ ಮಾತನ್ನ ನಾವು ನೋಡಬೇಕು. ನಿಂತು ಹೋಗವು, ಎಂದಿಗೂ ನಿಲ್ಲುವುದಿಲ್ಲ. ನಿನಗೆ ವರ್ಷವನ್ನ ಕೊಡುತ್ತಿದ್ದಾರೆ, ನಿನಗೆ ಮತ್ತೊಂದು ಬದುಕನ್ನ ಕೊಡುತ್ತಿದ್ದಾರೆ ಅಂತಂದ್ರೆ ಅರ್ಥ ಆತನ ಕೃಪೆ ನಮ್ಮ ಮೇಲಿದೆ. ಆತನ ಕೃಪೆ ನಮ್ಮ ಮೇಲಿದ್ದು ಏನ್ ಹೇಳ್ತಿದೆ ಅಂತಂದ್ರೆ, ಆ ವರ್ಷದಲ್ಲಿ ನೀನು ನನಗೋಸ್ಕರ ಇನ್ನೂ ಹೆಚ್ಚಾಗಿ ಬದುಕೋದಕ್ಕೆ ನಾನು ನಿನಗೆ ವರ ಕೊಡ್ತೇನೆ. ವರ 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 ವರ. ದೇವರು ವರ ಕೊಟ್ರೆ ಹೇಗಿರುತ್ತೆ ಪ್ರಿಯರೇ? ದೇವರೇ ವರ ಕೊಟ್ರೆ ಹೇಗಿರುತ್ತೆ? ದೇವರು ವರ ಕೊಟ್ರೆ ನೀವು ಏನಂತ ಕೇಳೋದಕ್ಕೆ ಸಿದ್ಧರಾಗಿದ್ದೇವೆ. ಒಂದು ಕ್ಷಣ ದೇವರು ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಕೇಳು ಅಂತ ಕೇಳಿದ್ರೆ, ವಾಟ್ ಆರ್ ವಿ ಗೋಯಿಂಗ್ ಟು ಆಸ್ಕ್? ಏನ್ ಕೇಳೋದಕ್ಕೆ ಸಿದ್ಧರಾಗಿದ್ದೇವೆ ಪ್ರಿಯರೇ? ಆತನ ಕೃಪಾವರಗಳು ನಿಂತು ಹೋಗವು, ನಿಲ್ಲುವುದಿಲ್ಲವಂತೆ. ಯಾಕೆಂದ್ರೆ ನಿನಗೆ ವರಗಳನ್ನು, ಕೃಪೆಯನ್ನು ಕೊಡುತ್ತಿರುವಂತದ್ದು ಯಾಕೆ ಗೊತ್ತಾ? ನೀನು ನನ್ನಲ್ಲಿ ಉನ್ನತವಾಗಿ ಬೆಳೆಯುವುದಕ್ಕೆ, ನೀನು ನನ್ನಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಬದುಕುವುದಕ್ಕೆ, ನಡೆಯುವುದಕ್ಕೆ. ನಿಜ ಹೇಳ್ಬೇಕು ಅಂತಂದ್ರೆ ದೇವರ ಕೃಪೆ ಅನ್ನುವಂಥದ್ದು ಬಹಳ ಬಹಳ ವಿಶೇಷವಾದದ್ದು ಪ್ರೇರೆ. ಆತನ ಕೃಪೆಯಲ್ಲಿ ಏನಿರುತ್ತೆ ಅಂತಂದ್ರೆ ಸಹನೆ ಇರುತ್ತೆ, ಆತನ ಕೃಪೆಯಲ್ಲಿ ದಂಡನೆ ಇರುತ್ತೆ, ಆತನ ಕೃಪೆಯಲ್ಲಿ ತಾಳ್ಮೆ ಇರುತ್ತೆ. ಇಷ್ಟೆಲ್ಲಾ ವಿಷಯಗಳಲ್ಲಿ ನಾವು ಪಾಸ್ ಆದಾಗ ಆ ಕೃಪೆಯ ಬಹುಮಾನ ನಮಗೆ ಕೊನೆಯಲ್ಲಿ ಕಾಣುವಂಥದ್ದಾಗಿದೆ. ಈ ಎಲ್ಲಾ ವಿಷಯಗಳಲ್ಲಿ ನಾವು ತಾಳ್ಮೆಯಿಂದ ಸಹಿಸಿಕೊಂಡಾಗ ಕೊನೆಯಲ್ಲಿ ಅದರ ಪ್ರತಿಫಲ ನಮಗೆ ಕಾಣುತ್ತೆ. ಯಾಕಂತಂದ್ರೆ ಈಗ ನಾವು ಗಾಡಿಯಲ್ಲಿ ಅಪ್ಪ ನಾನು ಬರ್ಬೇಕಾದ್ರೆ ಮಾತನಾಡ್ಕೊಂತ ಬಂದ್ವಿ.
2019 ನಾವು ಸಭೆ ಪ್ರಾರಂಭ ಮಾಡಿದ್ದು. 2025 ಎಂಡಿಂಗ್ ಅಲ್ಲಿ ಇದ್ದೇವೆ. ಎಷ್ಟು ವರ್ಷ ಆಯ್ತು? 6 years. ಓಕೆ, 6 years ಇಂದ ನಾವು ಮಾಡ್ತಾನೆ ಇದ್ದೇವೆ, ಏನೋ ಮಾಡ್ತಿದ್ದೇವೆ. ಆದ್ರೆ ಈ ವರ್ಷ 2025ನೇ ವರ್ಷ ವಾಸ್ ಅ ಸ್ಪೆಷಲ್ ಇಯರ್ ಫಾರ್ ಅಸ್. ಸ್ಪೆಷಲ್ ಯಾಕಂದ್ರೆ ಈ ವರ್ಷದಲ್ಲಿ ನಾವು ಮಾಡಿರುವಂತ ಕಾರ್ಯಗಳು ಬಹಳ ದೊಡ್ಡವು. ನಮ್ಮ ಕೈ ಮೀರಿದಂತ ಕೆಲಸಗಳನ್ನ ನಾವು ಮಾಡಿದ್ದೇವೆ. ಮಾತಾಡ್ತಾ ಏನಂತ ಹೇಳ್ಕೊಂಡು ಗೊತ್ತಾ, 5 ವರ್ಷದಲ್ಲಿ ನಾವು ನಂಬಿಗಸ್ತರಾಗಿ ಏನೋ ದೇವರು ಮಾಡ್ತಾರೆ ಇದ್ರೂ ಇಲ್ಲ ಅಂತಂದ್ರು, ಕೊಟ್ಟಿಲ್ಲ ಅಂತಂದ್ರು ದೇವರನ್ನೇ ನೋಡ್ಕೊಂಡು ಹೋಗ್ತಾ ಇದ್ದುದರಿಂದ ಈ ವರ್ಷದಲ್ಲಿ ದೇವರು ನಮಗೆ ದಯಪಾಲಿಸಿ. ಈ ವರ್ಷದಲ್ಲಿ ದೇವರ ಮಹತ್ ಕಾರ್ಯಗಳನ್ನ ನಾವು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ನಾವೇ ಸಾಕ್ಷಿಗಳು. ವಿ ಆರ್ ವಿಟ್ನೆಸ್ ಫಾರ್ ದಟ್. ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ಮನುಷ್ಯರಿಂದ ಆಗಿದೆ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ. ಇದು ದೇವರು ಮಾತ್ರ ಮಾಡಿದಂತ ಕಾರ್ಯ. ಇದು ದೇವರಿಗೆ ಮಾತ್ರ ಮಹಿಮೆ, ಘನತೆ ಸಮಸ್ತವೂ ಆತನಿಗೆ ಮಾತ್ರ. ಯಾಕಂತಂದ್ರೆ ದೇವರನ್ನು ಕಾದುಕೊಂಡು ಆತನ ಕೃಪೆಯನ್ನು, ಆತನ ವರಗಳನ್ನು ನಾವು ನಿರೀಕ್ಷಿಸಿಕೊಂಡಿರುವಾಗ ಆ ದೇವರು ಒಂದಲ್ಲ ಒಂದು ದಿನ ಕೊಡುವಂಥದ್ದು ಸತ್ಯ. ಆದ್ರೆ ಕೊನೆಯವರೆಗೂ ನಮಗಿರಬೇಕಾದಂಥದ್ದು ಏನಂತಂದ್ರೆ ತಾಳ್ಮೆ. ದೇವರೇ ನೀನು ಮಾಡ್ತೀಯಾ? ಎಸ್ ಯು ವಿಲ್. ಇವತ್ತು ತುಂಬಾ ಜನ ಮೊನ್ನೆ ಕ್ರಿಸ್ಮಸ್ಗೆ ಬಂದವರೆಲ್ಲರೂ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ, ಸಕಾಲ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಅಂತ ನಮ್ಗೆ ಅನ್ನಿಸ್ತಾ ಇಲ್ವಾ? ಓಕೆ, ಇಷ್ಟು ಅದ್ಭುತವಾಗಿ ಮಾಡ್ಲಿಕ್ಕೆ ಕಾರಣ ಅದರ ಹಿಂದೆ 5 ವರ್ಷ ಕಷ್ಟ ಇದೆ. ಅದರ ಹಿಂದೆ 5 ವರ್ಷ ಕಷ್ಟ, ಶ್ರಮೆ. ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಸ್ಥಳದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಸ್ಥಳದಲ್ಲಿ ಅನೇಕರನ್ನು ಸೇರಿಸಿದ್ರೆ ಚೆನ್ನಾಗಿರುತ್ತೆ. ವೆನ್ ಯು ಡಿಸೈಡ್ ಟು ಡೂ ಸಮಥಿಂಗ್ ಫಾರ್ ಗಾಡ್ ವಿಲ್ ಲೀಡ್ ಯು. ಯಾವುದನ್ನಾದ್ರೆ ನಾವು ದೇವರಿಗೋಸ್ಕರ ಮಾಡಬೇಕೆಂದು ನಿರ್ಣಯಿಸಿಕೊಳ್ಳುತ್ತೇವೋ ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ, ತಕ್ಕ ರೀತಿಯಲ್ಲಿ ದೇವರು ಮಾಡಿಸುವಂತವರಾಗಿದ್ದಾರೆ. ಅದನ್ನ ಹೇಳ್ತಾರೆ ಕೃಪೆಯ ಜೊತೆಗೆ ದೇವರು ಕೊಡುವಂತವರು. ದಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ಮೊನ್ನೆ ನಮಗೆ ದೇವರು ನಮ್ಮ ಜೀವನದಲ್ಲಿ, ನಮ್ಮೆಲ್ಲರ ನಮ್ಮ ಸಭೆಯ ಜೀವನದಲ್ಲಿ, ಸಭೆಯ ಕುಟುಂಬದಲ್ಲಿ ಮಾಡಿರುವಂತದ್ದೇನೋ ಗೊತ್ತಾ? ಬ್ಲೆಸ್ಸಿಂಗ್. ದೇವರ ವರ. ಅದು ನಮಗೆ ಮನುಷ್ಯರ ವರ ಅಲ್ಲ, ದೇವರ ವರ. ಈ ವರ್ಷದಲ್ಲಿ ಹಾಡು ಬಿಡುಗಡೆ ಮಾಡಿದ್ದೇವೆ. ಹೌ ದೇವರ ವರ. ಈ ವರ್ಷದಲ್ಲಿ ಮಧ್ಯಾಹ್ನ ಮಾಡಿದ್ವಿ. ಹೇಗೆ? ದೇವರ ವರ. ಈ ವರ್ಷದಲ್ಲಿ ನಾವು ಯವನಸ್ಥರ ಇದನ್ನ ಪ್ರಾರಂಭ ಮಾಡಿದ್ವಿ. ದಿಸ್ ದ ಫಸ್ಟ್ ಟೈಮ್. ಹೌದಾ? May 1st ಮಾಡಿದ್ವಿ, ಮತ್ತೆ ನಂತರ August 15th ಪ್ರಾಬಬ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಅವಾಗ ನಾವು ಮಾಡಿದ್ದೇವೆ. ದೇವರ ವರ. ಇಟ್ಸ್ ಆಲ್ ಹಿಸ್ ಬ್ಲೆಸ್ಸಿಂಗ್, ಹಿಸ್ ಗ್ರೇಸ್ ಅಂಡ್ ಎವ್ರಿಥಿಂಗ್ ಹಿಸ್. ದೇವರ ಕೃಪಾವರಗಳು ನಿಂತು ಹೋಗುತ್ತಾ? ಹೋಗಲ್ವಂತೆ. ಹೇಳ್ತಾ ನೋಡ್ತಾರೆ. ಏನ್ ಹೇಳ್ತಿದ್ರು ನೋಡಿ 23ನೇ ವಚನದಲ್ಲಿ, ದಿನವು ಹೊಸದಾಗಿ ಒದಗುತ್ತವೆ. ದಿನವು ಎವ್ರಿ ಡೇ ವಿಲ್ ಬಿ ನ್ಯೂ. ದಿನವು ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ದೇವರೇ ನೀನು ದೊಡ್ಡವನು. ನಿನ್ನ ಕೃಪೆ ದೊಡ್ಡದು, ನಿನ್ನ ವರವು ದೊಡ್ಡದು, ನಿನ್ನ ಸಮಸ್ತವು ದೊಡ್ಡದು. ಕರ್ತನೆ, ನೀನು ಕೊಟ್ಟರೆ, ನೀನು ಮಾಡಿದರೆ ನಮ್ಮ ಊಹೆಗೆ ನಿಜವಾಗಲೂ ನಿಲುಕದೇ ಇರುವ ಮಟ್ಟಕ್ಕೆ ನೀನು ಮಾಡ್ತೀಯ. ಕರ್ತನೆ, ನಿನಗೆ ಸ್ತೋತ್ರ ಎಂಬುದಾಗಿ ಆ ದೇವರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಯಾಕೆಂತಂದ್ರೆ ಕೃತಜ್ಞತೆಗಳನ್ನ ಹೇಳುವುದು ಬಿಟ್ಟರೆ ನಮ್ಮ ಬಾಯಿಂದ ಬೇರೆ ಏನು ಬರುವುದಿಲ್ಲ. ದೇವರೇ ನಿನಗೆ ಸ್ತೋತ್ರ ಎನ್ನುವುದನ್ನ ಹೇಳುವುದು ಬಿಟ್ಟರೆ ನಮ್ಮ ತುಟಿಗಳಿಂದ ಹೊರಡುವಂಥದ್ದು ಬೇರೆ ಏನಿರುವುದಿಲ್ಲ. ಯಾಕಂತಂದ್ರೆ ದೇವರ ಮಹಾ ಕಾರ್ಯಗಳು ಆ ರೀತಿ ಇರ್ತವೆ. ದೇವರ ಉನ್ನತೋನ್ನತವಾದಂತ ಕ್ರಿಯೆಗಳು ಆ ರೀತಿ ಇರ್ತವೆ. ಆತನ ಕೃಪಾವರಗಳು ನಿಂತು ಹೋಗವು. ದಿನವು ಹೊಸದಾಗಿ ಒದಗುತ್ತವೆ. ನಿನ್ನ ಸತ್ಯ ಸಂಧತೆಯು ದೊಡ್ಡದು. ದೇವರೇ, ತುಂಬಾ ಜನ ಅಡಿಗೆ ಬಡಿಸ್ಬೇಕಾದ್ರೆ ಚೂರೇ ಬಡಿಸಲ್ಲ. ಪ್ಲೇಟ್ ಎಷ್ಟಿದ್ರೆ ಅಷ್ಟು ಬಡಿಸ್ಬಿಡ್ತಾರೆ. ಅವಾಗ ಏನಂತಾರೆ ಅಂತವ್ರನ್ನ, ಇವ್ರ ಕೈ ದೊಡ್ಡದು, ಅವ್ರಿಗೆ ಇದೆಯೋ ಇಲ್ವೋ ನೋಡ್ಕೊಳ್ಳಲ್ಲ, ಬಡಿಸ್ಬಿಡ್ತಿರ್ತಾರೆ. ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಫಸ್ಟ್ ಸಪರೇಟ್ ಮಾಡ್ಕೊಳ್ಳೋಣ ಇಲ್ಲ ಆಗ್ತಾ ಇರ್ತಾರೆ. ಯಾಕಂತಂದ್ರೆ ಅಂತವ್ರನ್ನ ಏನಂತಾರೆ, ಅವ್ರ ಕೈ ದೊಡ್ಡದು. ಇಲ್ಲಿ ಯಾರ ಕೈ ದೊಡ್ಡದಂತೆ? ದೇವರ ಕೈ ದೊಡ್ಡದು. ನೀನು ಬೇಡ ಅದನ್ನ ಹಾಕ್ತಾರೆ. ಇಲ್ಲ ದೇವರೇ ನನಗೆ ಸಾಕು, ಹೊಟ್ಟೆ ತುಂಬಡೆ ಇದೆ, ಬಾಯಿ ಮುಚ್ಚು, ತಗೋ, ನಾನು ಕೊಡ್ತಿರ್ಬೇಕಾದ್ರೆ ನೀನ್ ತಿನ್ಬೇಕಷ್ಟೆ. ಯಾಕಂತಂದ್ರೆ ಆತನ ಏನಂತಾರೆ ಸತ್ಯ ಸಂಧತೆಯು ದೊಡ್ಡದು. ಮೊನ್ನೆ ಕ್ರಿಸ್ಮಸ್ಗೆ ಬಿರಿಯಾನಿ ಮಾಡಿಸಿದಾಗ ಮೊದಲೇ ಅನ್ಕೊಂಡ್ವಿ ಏನಂತ,
ಎಲ್ಲ ಬಡ್ಸ್ಕೊಂಡೋದ್ರೆ ಸಾಕಾಗಲ್ಲ ನಮಗ್ ಕೊನೆಗೆ ನಮ್ಗಿರಲ್ಲ. ಏನ್ ಮಾಡ್ಬೇಕು, ನಮ್ಗೆ ಏನಿದೆ ನಾವು ಫಸ್ಟ್ ಸಪ್ರೇಟ್ ಮಾಡ್ಕೋಬೇಕು, ಆಮೇಲೆ ಎಲ್ಲರಿಗೂ ಬಡಿಸ್ಬೇಕು ಅಂತ ಅನ್ಕೊಂಡ್ವಿ. ಹೋಗ್ ನೋಡಿದ್ರೆ ಎಲ್ಲೂ ಸಪ್ರೇಟ್ ಮಾಡಿಲ್ಲ, ಎಲ್ಲರಿಗೂ ಶುರು ಹಚ್ಕೊಂಡ್ಬಿಟ್ಟವ್ರು ಎಲ್ಲರೂ. ಆಮೇಲೆ ಮಧ್ಯ ಗ್ಯಾಪಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಏನೋ ಕೊನೆಗೆ ಸಿಕ್ತು. ಹೌದಾ? ಒಂದು 500-300 ಜನ ಬಂದ ಊಟ ಮಾಡ್ಬೇಕಂತಂದ್ರೆ ಸಿಗಲ್ಲ ಅನ್ನೋಂತ ಏನೋ ಹೆದರ್ಕೊಂಡ್ಬಿಡ್ತೇವೆ ನಾವು. ದೇವರ ಹೆಂಗೆ ಅಂತಂದ್ರೆ, ನೀನು ಬಾ ಕೊಡೋದಕ್ಕೆ ನೀನು ಬಾ, ಕಡಿಮೆ ಅಂತೂ ಆಗಲ್ಲ ನಿನಗೇನು ಕಡಿಮೆ ಆಗಲ್ಲ. ಸಮೃದ್ಧಿಕರವಾಗಿ ನಾನು ನಿನ್ನನ್ನು ಪೋಷಿಸ್ತೇನೆ, ಇಡುತ್ತೇನೆ, ನಡೆಸ್ತೇನೆ. ಇದು ದೇವರ ಕೊಟ್ಟ, ಇದು ದೇವರ ವರ, ಇದು ದೇವರ ವರ, ಇದು ದೇವರ ವರ. ಯಾಕಂದ್ರೆ ಆ ದೇವರ ವರದಲ್ಲಿರುವಂತ ರುಚಿ ಇರುತ್ತೆ ನೋಡಿ ಪ್ರೇರೆ, ಅಮೋಘವಾಗಿರುತ್ತೆ, ಅದ್ಭುತವಾಗಿರುತ್ತೆ, ಆಶ್ಚರ್ಯಕರವಾಗಿರುತ್ತೆ. ಅಡಿಗೆ ಮಾಡೋರು ಬಂದಾಗ ಅವ್ರ ಜೊತೆಗಿದ್ದವ್ರು ಆಕಾಶ್ ಅಣ್ಣ, ಜಾನ್ಸನ್ ಅಣ್ಣ ಕೊನೆಯವರೆಗೂ ಅವರೇ ಮಾಡೋದು, ತೊಳೆಯೋದು, ಕೆಳಗಿಳಿಯೋದು ತುಂಬಾ ಕಷ್ಟಪಟ್ಟರು. ಯವನಸ್ಥರೆಲ್ಲರೂ ನಿಜವಾಗ್ಲೂ ಬಹಳ ಕಷ್ಟಪಟ್ಟಿದ್ದಾರೆ. ಆಕಾಶ್ ಅಣ್ಣ ಅಂತ, ಆದರ್ಶ್ ಅಣ್ಣ, ಅವರು ಇವರು, ಆದೇಶ್ ಅಣ್ಣ, ಡೇವಿಡ್ ಅಣ್ಣ, ಜಾನ್ಸನ್, ಎಲ್ಲರೂ ತಮ್ಮದೇ ಆದಂತ ಕೆಲಸಗಳನ್ನ ತಗೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೆಲ್ಲರೂ ಅಷ್ಟು ಕಷ್ಟಪಟ್ಟಿದ್ದಕ್ಕೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಔಟ್ಪುಟ್ ಅಷ್ಟು ಅದ್ಭುತವಾಗಿ ಬಂತು. ಅವರೊಂದು ವೇಳೆ ಆ ಇದ್ರಲ್ಲಿ ಯಾವ ಒಂದಿದ್ರಲ್ಲೂ ಇಲ್ಲ, ಆಗಲ್ಲ ಅಂತ ಸ್ವಲ್ಪ ಟೈರ್ಡ್ ಆಗ್ಬಿಟ್ಟು ಇದ್ ಮಾಡ್ಕೊಂಡಿದ್ರು ಕೂಡ ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ವೇನೋ. ನಿಜವಾಗ್ಲೂ ಯವನಸ್ಥರೆಲ್ಲರೂ ನನ್ನ ಪರ್ಸನಲ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಬಹಳ ಶ್ರಮಿಸಿದ್ದೀರಾ, ಬಹಳ ಕಷ್ಟಪಟ್ಟಿದ್ದೀರಾ. ಆ ಕೆಲಸನೂ ನೋಡ್ಕೊಂಡು ಮತ್ತೆ ಡ್ರಾಮಾ ಟೈಮಿಗೆ ಬಂದ್ಬಿಟ್ಟು ಮತ್ತೆ ಅಲ್ಲಿ ಗೆಟಪ್ಸ್ ಹಾಕೊಂಡು ತೆಗೆದ್ಬಿಟ್ಟು ಮತ್ತೆ ಓಡೋಗಿ ಏನೇನೇನೋ ನೀವು ಎಷ್ಟು ತಾಪತ್ರಯಗಳು ಪಟ್ಟಿದ್ದೀರೋ ಅದು ನಿಮಗೆ ಗೊತ್ತು, ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಂದೇ ಬೇರೆ ಲೋಕದಲ್ಲಿದ್ದೆ. ಸೊ ಆ ಬಿರಿಯಾನಿ ಮಾಡ್ಬೇಕಾದ್ರೆ ಇವ್ರ ಜೊತೆಗಿದ್ರು. ಬಟ್ ಬಿರಿಯಾನಿ ಬಿಸಿ ಬಿಸಿ ಮೇಲೆ ಹೇಗ್ ಟೇಸ್ಟ್ ಇತ್ತೋ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗಿತ್ತು ಅನ್ನುವಂಥ ಫೀಡ್ಬ್ಯಾಕ್ ಮಾತ್ರ ಬಂತು. ಹೌದಾ? ಕಷ್ಟಪಟ್ಟ ಮೇಲೆ ಅದರ ಟೇಸ್ಟ್ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ ಕಾಣೋ ಟೇಸ್ಟ್ ಬೇರೆ, ನಮಗೆ ಕಾಣೋ ಟೇಸ್ಟ್ ಬೇರೆ. ಹೌದಾ? ಎಲ್ಲರೂ ಏನ್ ಅನ್ಕೊಳ್ತಾರೆ, ಟೇಸ್ಟ್ ಚೆನ್ನಾಗಿದೆ. ನಮ್ಗೇನಂತ ಗೊತ್ತಾಗುತ್ತೆ, ಇದರಲ್ಲಿ ಈರುಳ್ಳಿ ಜಾಸ್ತಿ ಹಾಕಿದ್ದಕ್ಕೆ ಇಷ್ಟು ಟೇಸ್ಟ್ ಬಂದಿದೆ, ಟೊಮೆಟೊ ಅದೇನೋ ಹಾಕಿದ್ದಕ್ಕೆ ಇಷ್ಟು ಟೇಸ್ಟ್ ಬಂದಿದೆ, ಚಿಕನ್ ಪೀಸ್ ದಪ್ಪ ಓಡಿಸಿದಕ್ಕೆ ಇಷ್ಟು ಟೇಸ್ಟ್ ಬಂದಿದೆ ಅನ್ಸುತ್ತೆ. ಯಾಕಂತಂದ್ರೆ ಆ ಪ್ರಾಸೆಸ್ ಅಲ್ಲಿ ನಾವಿದ್ವಿ. ಎಲ್ಲರೂ ಬಂದು ಊಟ ಮಾಡೋರೆ, ಬಟ್ ಆ ಪ್ರಾಸೆಸ್ ಅಲ್ಲಿ ನಾನು ಇರೋದ್ರಿಂದ ನನಗೆ ಗೊತ್ತಾಯ್ತು ಇದೇನೋ ಆಗಿದ್ದಕ್ಕೆ ಇದು ಚೆನ್ನಾಗಿದೆ. ಬಟ್ ನಿಜವಾಗ ಏನಾಗಿರುತ್ತೆ ನಮಗ್ ನಿಜವಾಗ ಗೊತ್ತಿರಲ್ಲ, ಮಾಡಿರೋರು ಅವ್ರಿಗೆ ಗೊತ್ತಿರುತ್ತೆ. ಹೇಳ್ಬೇಕಂತಂದ್ರೆ ಚೆನ್ನಾಗಿರುತ್ತೆ. ನಾವು ಲೆಕ್ಕ ಅದು ಇದು ಏನು ಅದು ಇದು ಏನೋ ನಮ್ಮ ಲೆಕ್ಕಾಚಾರಗಳು ಹಾಕೊಂತಿರ್ತೇವೆ. ಹೇಳ್ಬೇಕಂತಂದ್ರೆ ನಾವ್ ಎಷ್ಟೇ ಲೆಕ್ಕಾಚಾರಗಳು ಹಾಕೊಂಡ್ರು ಕೂಡ ಆ ಪ್ರಾಸೆಸ್ ಇರುತ್ತೆ ನೋಡಿ. ವೆನ್ ಯು ಆರ್ ಇನ್ ದ ಪ್ರಾಸೆಸ್ ಯು ನೋ ದ ವ್ಯಾಲ್ಯೂ ಆಫ್ ಯುವರ್ ಟೇಸ್ಟ್. ಯಾವಾಗಾದ್ರೆ ದೇವರು ನಿನ್ನನ್ನ ಸರಿಯಾಗಿ ಟ್ಯೂನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರಲ್ಲ ಅವಾಗ ಅದ್ರ ಔಟ್ಪುಟ್ ಯಾವಾಗಾದ್ರೆ ಬರುತ್ತಲ್ಲ, ಅವಾಗ ನಮಗೂ ಕೂಡ ಎಲ್ಲರಿಗೂ ಕಾಣುವಂತ ರುಚಿ ಬೇರೆ ಇರುತ್ತೆ, ನನಗೆ ಮಾತ್ರ ಗೊತ್ತಿರುವಂತ ರುಚಿ. ಯಾಕೆಂತಂದ್ರೆ ನಾನು ಪ್ರಾಸೆಸ್ ನೋಡಿದ್ದೇನೆ, ನಾನು ಆ ಬಿಸಿಯನ್ನ ತಡ್ಕೊಂಡಿದ್ದೇನೆ, ನಾನು ಆ ಖಾರವನ್ನ ತಡ್ಕೊಂಡಿದ್ದೇನೆ, ನಾನು ಆ ಬಿಸಿಲನ್ನ ತಡ್ಕೊಂಡಿದ್ದೇನೆ. ಇಷ್ಟೆಲ್ಲ ತಡ್ಕೊಂಡಿರೋದ್ರಿಂದ ಆ ಟೇಸ್ಟ್ ಎಲ್ಲರಿಗೂ ಜಸ್ಟ್ ಟೇಸ್ಟ್, ನನಗೆ ಮಾತ್ರ ಸ್ಪೆಷಲ್ ಟೇಸ್ಟ್. ಯಾಕಂದ್ರೆ ದೇವರು ಕೊಡುವಂತ ರೀತಿ, ದೇವರು ಮಾಡುವಂತ ರೀತಿ, ದೇವರು ಉಪಯೋಗಿಸುವಂತ ರೀತಿ, ದೇವರು ನಮ್ಮನ್ನು ನಡೆಸುವಂತ ರೀತಿ ನಿಜವಾಗ್ಲೂ ಅದು ನಮ್ಮ ಹೃದಯಗಳಿಗೆ ಬಹಳ ಹತ್ತಿರವಾಗಿರುತ್ತೆ, ನಮ್ಮ ಹೃದಯಗಳನ್ನು ಮುಟ್ಟುವಂತದ್ದಾಗಿದೆ. ದೇವರಿಗೆ ಯಾವಾಗಾದ್ರೂ ನಾವು ಸರೆಂಡರ್ ಆಗ್ತೇವಲ್ವ ಪ್ರಿಯರೇ, ಅವಾಗ ದೇವರ ದೊಡ್ಡ ಕೈ ಹಸ್ತ ಬಿಡುಗಡೆ ಆಗತ್ತೆ, ದೇವರ ಬಲವಾದಂತ ಹಸ್ತ ಬಿಡುಗಡೆ ಆಗುತ್ತೆ. ಕೀರ್ತನೆಗಾರ ಹೇಳ್ತಾನೆ ನೋಡಿ, 127ನೇ ಕೀರ್ತನೆಯಲ್ಲಿ, ಕ್ಷಮಿಸಿ 121 ಕೀರ್ತನೆಗಳು 121 7ನೇ ವಚನ, 7-8 ವಚನಗಳನ್ನ ನೋಡಿಕೊಳ್ಳೋಣ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಈ 8ನೇ ವಚನ ನಮ್ಮೆಲ್ಲರಿಗೂ ಸುಪರಿಚಿತ. ಎಲ್ಲರೂ ಆಟೋಗಳ ಮೇಲೆ, ಗಾಡಿಗಳ ಮೇಲೆ ಹಾಕೊಂಡಿರ್ತಾರೆ. ಇವಾಗ ಯಾರು ಹಾಕೊಳ್ತಿಲ್ಲ ಅನ್ಕೊಳ್ಳಿ, ಬಟ್ ಕೆಲವು ವರ್ಷಗಳಿಂದ ಎಲ್ಲರೂ ಹಾಕೊಳ್ತಿದ್ರು. ಇವಾಗ ಯಾರು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅದನ್ನ.
ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಯುವ. ನಾನು ತರಕಾರಿ ತರಕ್ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು, ದೇವರು ನನ್ನನ್ನ ಕಾಪಾಡಿಲ್ಲ. ನೀನ್ ಅದಕ್ಕೆ ಹೋಗ್ಬೇಕಾದ್ರೆ ಅಲ್ಲ, ನೀನ್ ಯಾವ್ದಕ್ಕೆ ಹೋಗ್ಬೇಕಾದ್ರೆ ದೇವ್ರು ಕಾಪಾಡ್ತಾರೆ? ಆತನ ಸೇವೆ, ಆತನ ಕೆಲಸಕ್ಕೋಸ್ಕರ ನೀನು ಮನೆ ಬಿಟ್ಟು, ದೇವರೇ ನಾನು ನಿನ್ನ ಚಿತ್ತವನ್ನ ನೆರವೇರಿಸೋದಕ್ಕೆ ಹೋಗ್ತಿದ್ದೇನೆ, ನನ್ನನ್ನ ಕಾಪಾಡು ಎಂಬುದಾಗಿ ಯಾವಾಗಾದ್ರೆ ದೇವರಿಗೆ ಹೇಳ್ತೇವಲ್ಲ, ಆಗ ದೇವರು ನಮ್ಮನ್ನ ಕಾಪಾಡ. ತುಂಬಾ ಜನಕ್ಕೆ ಮನೆಯಿಂದ ಹೊರಡ್ಬೇಕಾದ್ರೆ ಪ್ರಾರ್ಥಿಸುವಂತ ಅಭ್ಯಾಸ ಇರೋದೇ ಇಲ್ಲ. ಅಂದ್ರೆ ನೀವು ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡುವಂತ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ಮನೆಯಿಂದ ಹೊರಗೋಗ್ಬೇಕಾದ್ರೆ ಗಂಡ ಹೆಂಡತಿಗೆ ನಾನು ಬರ್ತೇನೆ, ನಾನು ಹೋಗ್ತೇನೆ ಅಂತ ಹೇಳಿದ್ರೇನೆ ಹೆಂಡತಿ ಒಪ್ಕೊಳ್ಳೋದಿಲ್ಲ. ಏನ್ ಹೇಳ್ಬೇಕಂತೆ? ಹೋಗಿ ಬರ್ತೇನೆ. ಹೋಗ್ತೇನೆ ಅಂತ ಹೇಳಿದಂತ ಗಂಡ ಎಲ್ಲಿ ಹೋಗ್ಬಿಟ್ಟು ಹಂಗೆ ಎದ್ದು ಬಿಡ್ತಾನೋ, ಬರಲ್ವೇನೋ ಅಂತ ಭಯ ಹೆಂಡತಿಗೆ. ಹೋಗ್ತೇನೆ ಅಂತ ಹೇಳಿದ್ಮೇಲೆ ಏನ್ ಹೇಳ್ಬೇಕು? ಬರ್ತೇನೆ ಅಂತಾನು ಕೂಡ. ಹಂಗಂತ ಹೇಳಿದವ್ರು ಎಲ್ಲರೂ ಬಂದಿದಾರ? ಹೋಗ್ ಬರ್ತೇನೆ ಅಂತ ಹೇಳಿದವ್ರು ಎಲ್ಲರೂ ಬಂದ್ಬಿಟ್ಟಿದಾರ? ಹಾಗಂತ ಹೋಗ್ತೀನಿ ಅಂತ ಹೇಳಿ ಬರ್ತೇನೆ ಅಂತ ಹೇಳ್ದಿರೋರು ಯಾರು ಬಂದಿಲ್ವ ಮನೆ? ಸೊ ಯಾವಾಗಲೂ ಕೂಡ ನಾವು ಏನ್ ಹೇಳ್ತೇವೆ ಅನ್ನುವಂಥದ್ದು ಮುಖ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ, ನಾವು ದೇವರನ್ನ ಏನ್ ಕೇಳ್ತಿದ್ದೇವೆ ಅನ್ನುವಂಥದ್ದು ಮುಖ್ಯ ಅನ್ಸ್ಕೊಳ್ಳುತ್ತೆ. ದೇವರನ್ನ ನಾವು ಏನ್ ಬೇಡ್ತಿದ್ದೇವೆ ಅನ್ನುವಂಥದ್ದು ಮುಖ್ಯ ಅಂತ ಅನ್ಸ್ಕೊಳ್ಳುತ್ತೆ. ಸೊ ವೆನ್ ಎವರ್ ಯು ಲೀವ್, ಮನೆ ಬಿಡ್ತಿದ್ದೀರಾ, ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದೀರಾ, ದೇವರೇ ನನ್ನನ್ನು ನಡೆಸು, ನನ್ನನ್ನು ಕಾಪಾಡಿ, ಇವತ್ತಿನ ಎಲ್ಲಾ ಕೆಲಸ ಕಾರ್ಯಗಳ ಉದ್ದಕ್ಕೂ ನಿನ್ನ ಕೃಪೆ ನನ್ನ ಜೊತೆಗಿರಲಿ. ಇಷ್ಟೇ ಪ್ರಾರ್ಥನೆ ಮಾಡ್ಬಿಟ್ಟು ಹಲ್ಲೆಲೂಯಾ ಆಮೇನ್ ಸ್ತೋತ್ರ ಇಷ್ಟೆಲ್ಲ ಬೇಡ. ದೇವರೇ ಈ ದಿನದ ಉದ್ದಕ್ಕೂ ನನಗೆ ಸಹಾಯ ಮಾಡು, ಕೆಲಸ ಕಾರ್ಯಗಳಲ್ಲಿ ಜೊತೆಗಾರನಾಗಿದ್ದು ನಡೆಸು, ಪ್ರಯಾಣದಲ್ಲಿ ಸಹಾಯ ಮಾಡು, ಕ್ಷೇಮವಾಗಿ ಮತ್ತೆ ಹಿಂತಿರುಗಿ ಬಂದು ನಿನ್ನನ್ನು ಸ್ತುತಿಸುವ ಕೃಪೆ. ಇಷ್ಟೇ ಇಷ್ಟೇ, ಜಸ್ಟ್ ದಿಸ್. ವೆನ್ ಯು ಸ್ಟಾರ್ಟ್ ಟು ಪ್ರೇ ಲೈಕ್ ದಟ್, ದೇವರಿಗೆ ನಾವು ಫಿಟ್ಟಿಂಗ್ ಇಟ್ಟಂಗೆ. ಯಾಕಂತಂದ್ರೆ ದೇವರೇ ನೀನ್ ಕಾಪಾಡಿಲ್ವಾ, ಮುಗೀತು, ನನ್ನ ಕೆಲಸ ನಿನ್ನಿಂದ ಮುಗೀತು. ನಿನ್ನ ಕೆಲಸ ನನ್ನಿಂದ ಆಗ್ಬೇಕಾ? ಏನ್ ಮಾಡು, ಹುಷಾರಾಗಿ ಮತ್ತೆ ಮನೆಗೆ ಕರ್ಕೊಂಡವ. ಅಷ್ಟೇನಾ? ಅಷ್ಟೇ. ಸೊ ವೆನ್ ಎವರ್ ಯು ಲೀವ್ ಹೋಮ್, ಮನೆ ಬಿಡ್ತಿದ್ದೇವ, ದೇವರನ್ನ ಕೇಳೋಣ, ದೇವರೇ ನನ್ನನ್ನು ಕಾಪಾಡು, ನಿನ್ನ ಕೃಪೆಗನುಸಾರವಾಗಿ ನನ್ನನ್ನು ನಡೆಸು. ದೇವರಿಗೆ ಮೆಚ್ಚುವಂಥದ್ದು, ದೇವರು ಇಷ್ಟಪಡುವಂಥದ್ದು ವಿಧೇಯತೆ. ವೆನ್ ಯು ಒಬೇ ಹಿಸ್ ವರ್ಡ್ಸ್. ಬಹಳ ಸತಿ ನಾನು ಅಣ್ಣವ್ರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಯಾರಾದ್ರೂ ಸರಿ ಕೆಲಸ ಹೇಳ್ತಾರೆ, ಏನಾದ್ರು ಕೆಲಸ ಹೇಳಿದಾಗ ಅವ್ರು ಇಮ್ಮಿಡಿಯೇಟ್ ಆಗಿ ಅದು ಮಾಡಿದ್ರು ಅಂತ ನಮ್ಗೆ ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಕೆಲವೊಂದ್ಸಲ ಮಾಡಲ್ಲ, ಎಷ್ಟು ಖುಷಿ ಆಗುತ್ತೋ ಅದಕ್ಕೆ ಡಬಲ್ ಕೋಪ ಬರುತ್ತೆ. ಖುಷಿ ಆಗೋದೆಷ್ಟು ಅದಕ್ಕೆ ಡಬಲ್ ಕೋಪ ಬರುತ್ತೆ ನನಗೆ. ಆ ಕೋಪ ಬಂದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಕಂಟ್ರೋಲ್ ಅನ್ನೋಂಥದ್ದು ತಪ್ಪು ಬಿಡುತ್ತೆ. ಆ ಸ್ಪೈಕ್ ಆಗ್ಬಿಡುತ್ತಲ್ಲ, ಅದು ಸ್ಪೈಕ್ ಆದಾಗ ಕಂಟ್ರೋಲ್ ಅನ್ನೋದು ತಪ್ಪು ಬಿಡುತ್ತೆ. ಯಾಕೆ ಆ ಥರ ಆಯ್ತು, ಏನಾಯ್ತು ಅಂತಂದ್ರೆ ಅಲ್ಲಿ ನಡೆದಿರುವಂಥದ್ದೇನು, ಮಾತು ಕೇಳದೆ ಇರೋದು. ಮಾತು ಯಾವಾಗಾದ್ರೆ ಮಾತು ಕೇಳಲ್ವಲ್ಲ, ಕೋಪ ಬರುವಂಥದ್ದು ಬಹಳ ಸಹಜ. ಅದು ನಮಗೆ ನಾವು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಕೋಪ ಬರುತ್ತಲ್ಲ ನಮ್ಗೆ, ಯಾರಾದ್ರೂ ಮಾತು ಕೇಳಿಲ್ಲ ಅಂತಂದ್ರೆ, ನಮ್ಮ ಮಕ್ಕಳೇ ನಾವು ಮಾತು ಕೇಳಿಲ್ಲ ಅಂತಂದ್ರೆ ಕೋಪ. ದೇವರು ಕೂಡ ತನ್ನ ಮಕ್ಕಳಾದಂತ ನಾವು ಯಾವಾಗಾದ್ರೆ ಮಾತು ಕೇಳ್ತೇವಲ್ಲ, ದೇವರು ಬಹಳ ಇಷ್ಟಪಡ್ತಾರೆ. ಎಷ್ಟು ಇಷ್ಟಪಡ್ತಾರೆ ಅಂತಂದ್ರೆ, ನೀನಿರುವಂತ ಸ್ಥಳಕ್ಕೆ ಆತನೇ ಓಡಿ ಬಂದು, ಆತನೇ ಮೇಲೆತ್ತಿ, ಆತನೇ ಮುದ್ದು ಮಾಡಿ, ಆತನೇ ನಿನಗೇನಾದ್ರೂ ಕೊಡಿಸ್ಬಿಡ್ತಾನೆ. ನೀನ್ ಯಾವಾಗಾದ್ರೆ ಮಾತು ಕೇಳಲ್ವಲ್ಲ, ಆತನೇ ಎದ್ದು ಬಂದು, ಆತನೇ ಲೆಫ್ಟ್ ಲೆಗ್ ಎದ್ದುಬಿಟ್ಟು ನಿನ್ನನ್ನು ಓದಿತಾನೆ. ಯಾಕಂದ್ರೆ ನಿನ್ನ ಮಾತು ಕೇಳೋದಕ್ಕೂ ಕೇಳದಿರೋದಕ್ಕಿರುವಂತ ವ್ಯತ್ಯಾಸ. ಅದಕ್ಕೆ ವಿಧೇಯತೆ. ನಮ್ಮ ಮನೆಗೆ ಬಂದಾಗೆಲ್ಲ ನೀವು ತುಂಬಾ ಸಲ ನೋಡಿರ್ಬೋದು, ಒಂದು ಹುಡುಗ ಇರ್ತಾನೆ, ಚಿಕ್ಕ ಹುಡುಗ ನೋಡಿರ್ತಾರಲ್ಲ, ಅವನು ಕಸ ಏನಾದ್ರು ಮನೇಲಿ ಏನಾದ್ರು ಕವರು ಗಿವರು ಏನೋ ಒಂದು ಚಾಕ್ಲೇಟ್ ಏನೋ ಒಂದು ಕಸ ಬಿದ್ದಾಗ ಅವ್ನಿಗೆ ಹೇಳ್ತೀವಿ ತಗೊಂಡೋಗ್ಬಿಟ್ಟು ಕಸ ಡಬ್ಬಿಗೆ ಹಾಕೊಂತ. ಅವ್ನು ಮೊದ್ಲ ಮಾತು ಕೇಳ್ತಿರ್ಲಿಲ್ಲ, ಇವಾಗ ಕೇಳ್ತಾನೆ, ತಗೊಂಡೋಗ್ತಾನೆ, ಕಸ ಡಬ್ಬಿಗೆ ಹಾಕ್ತಾನೆ, ಹಾಕ್ಬಿಟ್ಟು ಬಂದ್ಬಿಟ್ಟು ಹಾಕ್ದೆ ಅಂತ ಹೇಳ್ತಾನೆ. ಅವನು ಹಿಡ್ಕೊಳಕ್ ಬರಲ್ಲ, ಕೈಯಿಂದ ಅವನಿಗೆ ಗ್ರಿಪ್, ಹಿಡ್ಕೊಳ್ತಾನೆ ಬೀಳುತ್ತೆ. ಏನೋ ಕಷ್ಟಪಟ್ಟು ಹಿಡ್ಕೊಂಡು ಹೋಗಿ ಕಸದ ಡಬ್ಬಿಗೆ ಹಾಕ್ಬಿಟ್ಟು
ಆ ಕಸದ ಡಬ್ಬಿಗೆ ಹಾಕಿರೋದು ಮತ್ತೆ ಬೀಳಲ್ಲ, ಅದ್ರಲ್ಲಿ ಆ ಕಸದ ಡಬ್ಬಿ ಒಳಗಡೆ ಬೀಳಲ್ಲ, ಹೊರಗೆ ಬೀಳುತ್ತೆ. ಮತ್ತೆ ಅದನ್ನ ಕೆಳಗಿಂದ ತಗೊಂಡು ಮತ್ತೆ ಕಸದ ಡಬ್ಬಿಗೆ ಹಾಕ್ಬಿಟ್ಟು ಆ ಕಸದ ಡಬ್ಬಿಗೆ ಹಾಕೋ ಗ್ಯಾಪ್ ಅಲ್ಲಿ ಬೇರೆ ಕಸ ಮಾಡ್ಬಿಟ್ಟು ಬರ್ತಾನೆ ಅವನು. ಹಾಕೋದೇನ ಹಾಕ್ತಾನೆ, ಈ ಒಂದು ಕವರ್ ಹಾಕ್ತಾನೆ, ಪಕ್ಕದಲ್ಲಿರೋ ಇನ್ನೊಂದು ದೊಡ್ಡ ಕವರ್ನ ಬಿಸಾಕ್ಬಿಟ್ಟು ಬಂದ್ಬಿಡ್ತಾನೆ. ಬಂದ್ ಹೇಳ್ತಾನೆ ಹಾಕದೆ ಎಲ್ಲೋ ಹಾಕಿದೆ, ದೊಡ್ಡ ಸೌಂಡ್ ಬಂತಲ್ಲೋ, ಏನೋ ಅದು ಚಿಕ್ಕ ಕವರ್ ಹಾಕಿ ಕೇಳಿದ್ರೆ ನೀನು ದೊಡ್ಡ ಕಸ ಮಾಡಬಲ್ಲ. ಅವಾಗ ಅವನ ಮೇಲೆ ಕೋಪ ಬರಲ್ಲ ಹೇಳಿ, ಅವಾಗ ಅವನ ಮೇಲೆ ಕೋಪ ಬರಲ್ಲ. ಯಾಕಂದ್ರೆ ಅವನು ಹೇಳಿದ ಕೆಲಸ ಮಾಡ್ದ. ಅವನ ಮೇಲೆ ಕೋಪ ಬರದಿರೋದಕ್ಕೆ ಕಾರಣ ಏನಂತಂದ್ರೆ ಅವ್ನು ಹೇಳಿದ ಕೆಲಸ ಮಾಡ್ದ. ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಅದರಿಂದ ಆಗಿರುವಂತ ಲಾಸ್ ಏನಿದೆಯಲ್ಲ ಅದನ್ನ ನಾವು ನೋಡ್ಕೊಳ್ತೇವೆ. ಮತ್ತೆ ಅದಕ್ಕೋಸ್ಕರ ಕೆಲಸ ಮಾಡ್ಬೇಕಾ, ಮತ್ತೆ ಅದನ್ನ ಎತ್ಬೇಕಾ, ರೆಡಿ ಹೋಗ್ಬೇಡ, ಒಂದ್ 2 ನಿಮಿಷ ಅಲ್ವಾ. ಅದೇ ಕೆಲಸ ಅವನು ಆಟಾಡ್ಕೊಂಡು ಮಾಡಿದ್ದಿದ್ರೆ, ಅದೇ ಕೆಲಸ, ಅದೇ ಕಸ ಹೊಡೆದಾಕಿರೋದಕ್ಕೆ ಅವ್ರು ಆಟಾಡ್ಕೊಂಡು ಮಾಡ್ಕೊಂಡಿದ್ದಿದ್ರೆ ಮುಗೀತು ಅಂತ ಅಳ್ತಿದ್ದ. ಯಾಕೆಂತಂದ್ರೆ ಮಾತು ಕೇಳುವುದಕ್ಕೂ ಕೇಳದೆ ಇರುವುದಕ್ಕೂ ವ್ಯತ್ಯಾಸವನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾವಾಗಾದ್ರೂ ದೇವರ ಮಾತನ್ನ ಕೇಳ್ತೇವಲ್ವ ಪ್ರೇರೆ, ಅವಾಗ ದೇವರು ನಮ್ಮನ್ನ ನೋಡಿ ಬಹಳ ಸಂತೋಷ ಪಡ್ತಾರೆ. ಬಹಳ ನಿನ್ನಿಂದ ಆಗಿರುವಂತ ಡ್ಯಾಮೇಜ್ ನ ದೇವರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿನ್ನಿಂದ ಏನ್ ನಡೆದಿದೆ ಕೆಲಸ, ನೀನು ಏನ ಮಾಡಿದ್ಯಲ್ಲ ಅದನ್ನ ದೇವರು ಹೈಲೈಟ್ ಮಾಡಿ ನೋಡ್ತಾರೆ. ಎಸ್ ಕಮಾನ್, ನಾನು ಹೇಳಿದಂತ ಕೆಲಸ ನೀನ್ ಮಾಡಿದೆ, ಐ ಲವ್ ಯು, ನೀನ್ ಏನ್ ಬೇಕು ನಾನು ಮಾಡ್ತೀನಿ, ನೀನ್ ಏನ್ ಕೇಳ್ತಿ ನಾನು ಮಾಡ್ತೀನಿ. ಯಾವಾಗಾದ್ರೆ ದೇವರಿಗೆ ವಿಧೇಯರಾಗದೆ ನಾವು ಅವಿಧೇಯರಾಗಿ ಬದುಕುತ್ತೇವಲ್ಲ ಪ್ರೇರೆ, ಅವಾಗ ದೇವರಿಗೂ ಕೂಡ ನಮಗೆ ನಾವು ಮಾಡುವಂತ ಎಷ್ಟೇ ಕೆಲಸವಾಗಿರ್ಬೋದು ಅದು ದೇವರು ಮೆಚ್ಚುವಾತನು ಅಲ್ಲ. ಹಾಗಾಗಿ ಯಾರಾದ್ರೂ ಕ್ರೈಸ್ತರು, ಪರಿಚಯಸ್ಥರು, ಸಹೋದರರು, ಸ್ನೇಹಿತರು ಯಾರಾದ್ರೂ ಇನ್ನು ಲರ್ನಿಂಗ್ ಸ್ಟೇಜ್ ಅಲ್ಲಿ ಇದ್ದು ದೇವರು ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಎಂಬಂತ ನಂಬಿಕೆಯಿಂದ ಒಂದು ನಂಬಿಕೆಯ ಪ್ರಯಾಣವನ್ನ ಮಾಡ್ತಿರ್ತಾರಲ್ಲ ಪ್ರೇರೆ, ದಯವಿಟ್ಟು ಅಂತವ್ರನ್ನ ನೋಡಿ ಮನಸ್ಸಲ್ಲೂ ಕೂಡ ನೆಗೆಟಿವ್ ಆಗಿ ಅಂದ್ಕೊಳ್ಬೇಡಿ, ಆಲೋಚನೆಯಲ್ಲೂ ಕೂಡ ನೆಗೆಟಿವ್ ಆಗಿ ಅಂದ್ಕೊಳ್ಬೇಡಿ. ಯಾರಾದ್ರೂ ಪಕ್ಕದವ್ರ ಹತ್ರ ಅನ್ಕೊಳ್ಳಿ ಇಷ್ಟು ಅಷ್ಟು ಮಾಡ್ತಾವನೆ ಅವನಿಗೆ ಏನಿಲ್ಲ, ಅದು ದೇವರಿಗೂ ಆ ವ್ಯಕ್ತಿಗೂ ಸಂಬಂಧಪಟ್ಟಂತೆ. ದೇವರು ಕೊಡಬೇಕಂತಂದ್ರೆ ಒಂದು ಕ್ಷಣದಲ್ಲಿ ಕೊಡ್ತಾರೆ, ಕೊಡಬಾರ್ದು ಅಂದ್ಕೊಂಡ್ರೆ 10 ವರ್ಷ ಬೇಕಾದ್ರೂ ತೆಗೆದುಕೊಳ್ತಾರೆ. ದಟ್ಸ್ ಹಿಸ್ ವಿಶ್. ನೋ ಒನ್ ಶುಡ್ ಶೋ ಫಿಂಗರ್ ಅಪಾನ್ ಹಿಮ್. ಯಾರು ಆತನ ಮೇಲೆ ಬೆರಳು ತೋರಿಸ್ಬಾರ್ದು. ಯಾಕಂತಂದ್ರೆ ಬೆರಳು ತೋರಿಸಿದರೆ ದೇವರ ಕೈ ಎತ್ತು ಬಿಡ್ತಾರೆ. ನಮಗೆ ದೇವರ ಕೈ ಎತ್ತಿದ್ರೆ ಮುಗಿದೋಯ್ತು. ಹಾಗಾಗಿ ನೆವರ್ ಎವರ್ ಕ್ವಶನ್ ಆರ್ ಬ್ಲೇಮ್ ಸಮ್ವನ್ ಹೂ ಇಸ್ ಡಿಪೆಂಡೆಂಟ್ ಆನ್ ಗಾಡ್. ಅವನು ಸುಮ್ಮನೆ ಹೇಳ್ತಿರ್ಬೋದು, ನಿಜವಾಗ್ಲೂ ನಂಬಿಕೆಯಿಂದಾನೆ ಹೇಳ್ತಿರ್ಬೋದು. ಹವೆವರ್ ಹಿ ಈಸ್, ಜಸ್ಟ್ ಡೋಂಟ್ ಬ್ಲೇಮ್ ಹಿಮ್. ಅವನ್ನ ಬ್ಲೇಮ್ ಮಾಡಬಾರ್ದು. ಯಾಕಂತಂದ್ರೆ ಆತನು ದೇವರ ಹೆಸರನ್ನ ಹೇಳ್ತಿರೋದು, ಆತನ ನಾಮವನ್ನ ಎತ್ತುತ್ತಿರುವುದರಿಂದ ಜಸ್ಟ್ ಡೋಂಟ್. ಯಾಕಂದ್ರೆ ದೇವರ ಪ್ರಣಾಳಿಕೆ ನಮ್ಮ ಮೇಲಿರಬೇಕಾದ್ರೆ ದೇವರು ವಿಶೇಷಕರವಾಗಿ ಇದು ಹೇಗೆ ಗೊತ್ತಾ ಪ್ರೇರೆ, ನೀವು ಚಿಕ್ಕ ಮಕ್ಕಳಿಗೆ ಐಡಿಯಾ ಇರ್ಬೋದು, ಈ ಸ್ಕೇಲ್ಗಳು ಬರ್ತಾವಲ್ವಾ, ಸ್ಕೇಲ್ಗಳು ಒಂದು ದಪ್ಪ ಸೈಜ್ ಒಂದು ಸ್ಕೇಲ್ ಬರುತ್ತೆ. ಆ ಸ್ಕೇಲ್ ಮಧ್ಯದಲ್ಲಿ ರೌಂಡ್ ಆಗಿರುವಂತ ಒಂದು ಸರ್ಕಲ್ ಏನಂತಾರೆ ಅದನ್ನ ಏನೋ ಬರುತ್ತೆ, ಅದ್ರ ಸುತ್ತಲೂ ಇದಿರುತ್ತೆ ಹಲ್ಗಳು ತಿರುಗೋದಕ್ಕೆ. ಓಕೆ, ಆ ಮಧ್ಯದಲ್ಲಿ ಎಲ್ಲೋ ಒಂದು ತೂತಲ್ಲಿ ಪೆನ್ ಇಟ್ಬಿಟ್ಟು ಸುಮ್ಮನೆ ಗೀಚೋದು ಒಂದ್ ಅರ್ಧ ಗಂಟೆ ಗೀಚಿದ ಮೇಲೆ ಹೊರಗೆ ತೆಗೆದು ನೋಡಿದ್ರೆ ಇವನ್ ಇಷ್ಟೊಂದು ಕೆಳಗಡೆದಾಗ ಗೀಚ್ತಾವನೆ ಅಂತ ಅನ್ಕೊಳ್ತಾರೆ. ತೆಗೆದು ನೋಡಿದ್ರೆ ಸಖತ್ ಡಿಸೈನ್ ಆಗಿರುತ್ತೆ, ಅದು ಸೂಪರ್ ಡಿಸೈನ್ ಆಗಿರುತ್ತೆ. ಹೌದಾ? ನಮಗೂ ಕೂಡ ದೇವ್ರು ನಡೆಸುವಂತ ಕಾರ್ಯಗಳು ಹಂಗಿರುತ್ತೆ. ಪೆನ್ ಹಿಡ್ಕೊಂಡು ದೇವ್ರು ಸುಮ್ಮನೆ ಹಿಂಗ್ ಗೀಚ್ತಾ ಇದ್ದಂಗೆ ಇರುತ್ತೆ. ಏನಪ್ಪಾ ಇದು, ಏನೂ ಅರ್ಥ ಆಗ್ತಿಲ್ಲ, ಹುಚ್ಚು ತರ ಗೀಚ್ತಿದೀಯಾ. ಓವರ್ ಆಕ್ಟಿಂಗ್ ಮಾಡಬೇಡ, ತಡ್ಕೊಂಡಿರು. ಐ ಹ್ಯಾವ್ ಪ್ಲಾನ್. ನಿನಗಿದು ಹುಚ್ಚು ಇದ್ರ ತರ ಇರುವ ವಿಚಿತ್ರವಾಗಿ ಏನಿದು ಅಂತ ಯು ಕ್ಯಾನ್ ನೆಗ್ಲೆಕ್ಟ್ ಇಟ್, ಬಟ್ ಐ ಆಮ್ ನಾಟ್. ನಿನ್ನ ಜೀವನದಲ್ಲಿ ನಡೀತಿರುವಂತ ಪ್ರತಿದು ಈಸ್ ವೆಲ್ ಪ್ಲಾನ್ಡ್. ಯಾವಾಗ್ಲೂ ಅದನ್ನ ಮಾಡೋ ಇದನ್ನ ನೋಡಿ, ಮಧ್ಯದಲ್ಲಿ ನಿಲ್ಸ್ಬಿಡಿ, ಮತ್ತೆ ಪೆನ್ನು ಅದೇ ಜಾಗದಲ್ಲಿ ಇಡಿ, ಮತ್ತೆ ತಿರುಗಿಸಿ. ಆ ಲೈನ್ ಅನ್ನೋದು ಕ್ರಾಸ್ ಆಗಲ್ಲ, ಅದ್ರಲ್ಲೇ ಬೀಳುತ್ತೆ. ಇದು ಮತ್ತೆ ಆ ಸರ್ಕಲ್ ಅಲ್ಲೇ ಹೋಗುತ್ತೆ. ಎಷ್ಟು 1000 ಸಲ ತಿರುಗಿಸಿ ಅದರಲ್ಲೇ ಬೀಳುತ್ತೆ. ಇಟ್ ವೋಂಟ್ ಕ್ರಾಸ್.
ದೇವ್ರು ಕೂಡ ಅಷ್ಟೇ. ಒಂದು ಸಲ ದೇವ್ರು ಪ್ಲಾನ್ ಮಾಡಿದ್ರ ನೀನು ಎಲ್ಲಿಗಾದ್ರೂ ಹೋಗು, ಮತ್ತೆ ಬಂದು ಅಲ್ಲಿಗೆ ಬಿಡು. ಎಷ್ಟು ದೂರನಾದ್ರೂ ಹೋಗು, ಮತ್ತೆ ಬಂದು ಅಲ್ಲಿಗೆ ಬೀಳಬೇಕು. ಯಾಕಂತಂದ್ರೆ ದೇವರ ಪ್ಲಾನ್ ವಿಚಿತ್ರ ಅಂತಂದ್ರೆ ನಿಜವಾಗ್ಲೂ ವಿಚಿತ್ರ ಅಂದ್ರೆ ವಿಚಿತ್ರ. ಯಾಕಂತಂದ್ರೆ ಕ್ರಿಸ್ಮಸ್ಗೆ ನಾನು ಇನ್ವೈಟ್ ಮಾಡಿದಂಥವ್ರು ತುಂಬಾ ಜನ ಇನ್ವೈಟ್ ಮಾಡಿದೆ. ಅವತ್ತು ಪಾಸ್ಟರ್ಸ್ ಎಲ್ಲ ಕೂತಿದ್ರಲ್ಲ, ಪ್ರಾಬಬ್ಲಿ 4 ಜನ ಕೂತಿದ್ರು. 4 ಶಿವಶಂಕರ ಅಂಕಲ್ ಜೊತೆಗೆ 5 ಜನ. ಈ 5 ಜನದಲ್ಲಿ 6 ಜನನ ನಾನು ಕರೆದೆ. 6 ಜನರಲ್ಲಿ 2 ಮಾತ್ರ ಹೇಳಿದ್ರು ನಾವು ಬರ್ತೇವೆ ಅಂತ. 3 ಹೇಳಿಬಿಟ್ರು 100% ಬರಲ್ಲ ಅಂತ. ಸೊ ಐ ಲೆಫ್ಟ್ ಹೋಪ್, ಮ್ಯಾಮ್ ಬರಲ್ವಲ್ಲ ಅಂತ. ಬಟ್ ಯಾವ್ದಕ್ಕೂ ಇರುತ್ತೆ ಅಂತ ಹೇಳ್ಬಿಟ್ಟು ಬೊಕೆ ಮಾತ್ರ 10 ತರಿಸಿದ್ದೆ, ಇರ್ತವೆ ಯಾಕೆ ಸುಮ್ಮನೆ ಅಂತ ಹೇಳಿ. ಓಕೆ, ಅವ್ರು ಬರಲ್ಲ ಅಂತಂದ್ರು. ವಿ ಸ್ಟಾರ್ಟೆಡ್ ಅವರ್ ಪ್ರೋಗ್ರಾಮ್. ಅಷ್ಟೊತ್ತಿಗೆ ಸ್ಯಾಮಲ್ ಪಾಸ್ಟರ್ ಬಂದಿದ್ರು, ನಂತರ ಎಲಿಶಾ ಪಾಸ್ಟರ್ ಬಂದಿದ್ರು. ಅವರಿಬ್ರು ಬರ್ತೀನಿ ಅಂತಂದ್ರೆ ಅವರಿಬ್ರು ಬಂದ್ರು ಟೈಮ್ ತಕ್ಕ. ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಶಿವಶಂಕರ್ ಅಂಕಲ್ ಪ್ರತ್ಯಕ್ಷ ಆದರು. ನೀವು ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಲ್ಲ. ಬಂದ್ರು, ಸೂಪರ್, ಖುಷಿ, ಸಂತೋಷ, ಚಲೋ ಅಂಕಲ್, ನಡೆಸಿ ಕಾರ್ಯಕ್ರಮ. ಯಾಕೆ ಅಂತಂದ್ರೆ ರಾಜೇಶ್ ಅಣ್ಣವ್ರು ಹೇಳೋದ್ರಲ್ಲಿ ಸ್ವಲ್ಪ ಏನಂತಾರೆ ಭಯ ಪಡ್ತಿದ್ರು. ಅಲ್ಲಿ ಅವರ ಮಾತುಗಳು ಸರಿಯಾಗಿ ಬರ್ತಿರ್ಲಿಲ್ಲ. ಸೊ ಫ್ಲೂಯೆಂಟ್ ಆಗಿರ್ತಿರ್ಲಿಲ್ಲ. ಸೊ ಅದಕ್ಕೆ ಹಂಗಲ್ಲಿ ಹ್ಯಾಂಡ್ ಓವರ್ ತೆಗೆದುಕೊಟ್ರು ಅಂತ ಹೇಳಿ ಅವ್ರಿಗೆ ಕೊಟ್ಟೆ. ಅವ್ರು ನಡೆಸ್ಕೊಂಡು ಹೋಗ್ತಿದ್ರು. ಈ ಗ್ಯಾಪ್ ಅಲ್ಲಿ ಸ್ಯಾಮ್ಯುಯಲ್ ಪಾಸ್ಟರ್ ಅಂತ ಇನ್ನೊಬ್ರು, ಅವರು ಕೂಡ ಬರಲ್ಲ ಅಂತಂದವ್ರೆ. ಅವರು ಬಂದ್ರು. ಸ್ತೋತ್ರ, ಖುಷಿ, ಎಲ್ಲ ಹ್ಯಾಪೀಸ್. ಪ್ರೋಗ್ರಾಮ್ ಮುಗೀತು. ಎಲ್ಲ ಆಹ್ವಾನಗಳು, ಕಾರ್ಯಕ್ರಮಗಳು ಎಲ್ಲ ಮುಗೀತು. ರವಿ ಪಾಸ್ಟರ್ ಅಂತ ಇನ್ನೊಬ್ರು, ಅವರು ಬರಲ್ಲ ಅಂತ ಹೇಳಿದವರು, ಅವರು ಬಂದ್ರು. ಇನ್ನೂ ಖುಷಿ ಆಯ್ತು. ವೆರಿ ಗುಡ್, ಎಲ್ಲ ಫೈನ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಊಟದ ಕಾರ್ಯಕ್ರಮ ಆಯ್ತು. ಊಟದ ಕಾರ್ಯಕ್ರಮ ನಡೀತಿದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸೈತಾನ ಶುರು ಹಚ್ಕೊಂಡ. ಹೌದಾ? ಹಚ್ಕೊಂಡು ನಾವು ರೇಗೋವರೆಗೂ ಬಿಟ್ಟಿಲ್ಲ ಅವನು. ನಾವು ಸುಮ್ಮನೆ ಇದ್ವಿ. ನಾವು ರೇಗೋವರೆಗೂ ಅವನದನ್ನ ಸುಮ್ಮನೆ ಬಿಡ್ಲಿಲ್ಲ. ರೇಗೋವರೆಗೂ ಕೆದಕದ ಕೊನೆಗೆ ನಾವು ರೇಗ್ಬಿಟ್ವಿ. ಇದೆಲ್ಲ ಆದ್ಮೇಲೆ ರಾತ್ರಿ 3 ಗಂಟೆ ಆಯ್ತು ಮಳ್ಕೊಳ್ಳೋ ಅಷ್ಟರಲ್ಲಿ. 3 ಗಂಟೆ, 3 AM. ಇಷ್ಟೊತ್ತು ಇದ್ದವ್ರು ಯಾರು ಗೊತ್ತಾ? ಯಾರಾದ್ರೆ ಬರಲ್ಲ ಅಂತ ಹೇಳಿದ್ರಲ್ಲ ಪಾಸ್ಟರ್ಸ್, ಅವರೇ 3 ಗಂಟೆವರೆಗೂ. ಶಿವಶಂಕರ್ ಅಂಕಲ್, ಸ್ಯಾಮ್ಯುಯಲ್ ಪಾಸ್ಟರ್. ಯಾಕೆ ಅವರಿಬ್ಬರೇ ಇದ್ರು? ಯಾಕೆ ಅವರಿಬ್ರು ಬಂದ್ರು? ಬರಲ್ಲ ಅಂತಂದವರು, ಆಗಲ್ಲ ಅಂತಂದವರು. ಶಿವಶಂಕರ್ ಅಂಕಲ್ ಬಂದಿರೋದು ಕೋಲಾರಿಂದ. ಸ್ಯಾಮ್ಯುಯಲ್ ಪಾಸ್ಟರ್ಗೆ ಏನೋ ಈವ್ನಿಂಗ್ ಪ್ಲಾನ್ಸ್ ಬೇರೆ ಇತ್ತು, ನಾನು ಬರೋಕ್ಕಾಗಲ್ಲ ಅಂತ ಆ ಪ್ಲಾನ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡು ಬೇಕು ಅಂತ ಬಂದಿದ್ದಾರೆ. ಜಸ್ಟ್ ಬಿಕಾಸ್ ವಿಲ್ಸನ್ ಇನ್ವೈಟ್ ಮಾಡಿದ್ದಾನೆ, ಏನೋ ಸ್ಟೇಜ್ ಗೀಜೇನೋ ನಾ ಮಾಡ್ತಿದ್ದಾನೆ, ಹೋಗ್ಬೇಕು ಅನ್ನೋ ಏನೋ ಒಂದು ಕಾಳಜಿಯಿಂದ ಅವ್ರು ಬಂದಿದ್ದಾರೆ. ಬಟ್ ಅವ್ರು ಬಂದಿದ್ದು ಎಷ್ಟು ಉಪಯೋಗ ಆಯ್ತು ಅಂತಂದ್ರೆ, ನಾವೇ ಇದ್ದಿದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ವೋ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ರು ಇದ್ದುದರಿಂದ, ಅವ್ರಿಗೊಂದು ಕ್ರಮ ಗೊತ್ತಿರೋದ್ರಿಂದ, ಅವ್ರಿಗೊಂದು ಕಾನೂನು ಗೊತ್ತಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ನಿಜವಾಗ್ಲೂ ಅವರ ಕೈಯಿಂದ ನಡ್ಸ್ಕೊಂಡವ್ರು. ಇನ್ನೂ ವಿಚಿತ್ರ ಆಶ್ಚರ್ಯ ಏನು ಗೊತ್ತಾ? ನಾವಲ್ಲೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಮಾತಾಡಿಸ್ತಿದೀವಿ. ನಾನ್ ಕೂತಿದ್ದೇನೆ, ಅಂಕಲ್ ಶಿವಶಂಕರ್ ಅಂಕಲ್ ಕೂತಾರೆ, ಸ್ಯಾಮ್ಯುಯಲ್ ಪಾಸ್ಟರ್ ಕೂತಿದ್ದಾರೆ. ಇಷ್ಟು ಜನ ನಾವು ಕೂತಿದ್ದೀವಿ. ಅವ್ರು ಪೊಲೀಸ್ ಅವ್ರು ಎಲ್ಲ ಕೇಳ್ಬೇಕಾರಂತ ಕ್ವಶನ್ಸ್ ಎಲ್ಲ ಅವರಿಬ್ಬರನ್ನ ಕೇಳ್ತಾರೆ. ಅವ್ರಿಗೇನ್ ಗೊತ್ತಾ? ಅವ್ರು ಬಂದವ್ರು, ರಾತ್ರಿ ಬಂದವ್ರು. ಕೇಳ್ಬೇಕಾಗಿರೋದು ನನ್ನನ್ನ. ಇಲ್ಲಿ ಯಾರು ವಿಲ್ಸನ್ ಅಂತ ಹೇಳಿ ಅವರಿಬ್ರು ನೋಡ್ತಾರೆ, ನಿಮ್ಮಿಬ್ರಲ್ಲಿ ಯಾರು ವಿಲ್ಸನ್ ಅಂತ. ಅವರಿಬ್ರು ಅಲ್ಲ, ಪಕ್ಕದಲ್ಲಿ ಕೂತಿರೋ ನಾನು. ಸೊ ನಾನು ವಿಲ್ಸನ್. ನೀನಾ? ಓಕೆ, ಡನ್. ಯಾಕ್ರಿ ಪರ್ಮಿಷನ್ ತಗೊಳ್ತೀರಾ ಮಾಡಿದ್ರೆ ಮತ್ತೆ ಅವ್ರನ್ನೇ ಕೇಳ್ತಾರೆ. ಅಂಕಲ್ ಸರ್ ಪರ್ಮಿಷನ್ ತಗೊಳ್ತಿರೋ ನಾನು. ರೀ ಕೇಸ್ ಆಗತ್ರಿ ವಿಲ್ಸನ್ ಮೇಲೆ ಅಂತ ಹೇಳ್ಬಿಟ್ಟು ವಿಲ್ಸನ್ ನೋಡ್ತಿಲ್ಲ, ಅವರಿಬ್ರು. ಯಾಕೆಂತಂದ್ರೆ ಅವ್ರ ದೃಷ್ಟಿಯಲ್ಲಿ ಅವ್ರು ದೊಡ್ಡವರು. ಯಾರಾದ್ರೂ ಕೂಡ ಇವಾಗ ಪಾಸ್ಟರ್ ಇವೆಂಟ್ ಅಷ್ಟು ದೊಡ್ಡ ಮಾಡಿದ್ದಾರೆ, ಅದು ಇದಂತ ಏನ್ ಅಂದ್ಕೊಳ್ತಾರೆ? ಅವರೇ ಅಂತ ಅಂದ್ಕೊಳ್ತಿರ್ತಾರೆ. ಇವ್ನು ಯಾವನೋ ಪಕ್ಕದಲ್ಲಿ ಕರಿಬೇವು ಕೊತ್ತಂಬರಿ ಸೈಡಿಗೆ ಬಂದವನೇ ಸೈಡ್ ಡಿಶ್ಗೋಸ್ಕರ. ಹಂಗೆ ಇತ್ತು ನನ್ನ ಸಿಚುವೇಶನ್ ಅಲ್ಲಿ, ಹಾಗೆ ಇತ್ತು. ಬಟ್ ಆದ್ರೂ ಕೂಡ ಅವರು ಏನೋ ನಂಬೋದ್ರೆ ಇಲ್ವೋ ಗೊತ್ತಿಲ್ಲ, ಒಂಥರ ಆಶ್ಚರ್ಯಕರವಾಗಿ ನೋಡ್ತಿದ್ರು. ಅದಾದ್ಮೇಲೆ ಮತ್ತೆ ಬೆಳಿಗ್ಗೆ ಮತ್ತೆ ಇನ್ನೊಬ್ಬ ಪೊಲೀಸ್ ಬಂದ್ರಿ ಸ್ಟೇಷನ್ಗೆ. ಬಂದವ್ರೆ ಎಷ್ಟೇ 3 ಸ್ಟಾರ್. ಹೋಗಿದ್ದೀವಿ, ಒಳಗೆ ಎಂಟರ್ ಆಗಿದ್ದೀವಿ.
ಶಿವಶಂಕರ್ ಅಂಕಲ್ ನಾನಿಬ್ರು ಹೋಗಿದ್ದೀವಿ, ಔಟ್ ಎಂಟರ್ ಆಗಿ ಕೂತ್ವಿ. ಅವ್ರು ಈ ಕಡೆ ಕೂತವ್ರೆ, ನಾನು ಈ ಕಡೆ ಕೂತಿದ್ದೀನಿ, ಅವಯ್ಯಪ್ಪ ಅಲ್ಲಿ ಕೂತವ್ರೆ. ರೈಟ್ ಸೈಡ್ ಇಂದ ಲೆಫ್ಟ್ ಮಕಾನೇ ಬರ್ತಿಲ್ಲ ಅವ್ರಿಗೆ. ನನ್ ಪೊಸಿಷನ್ ಲೆಫ್ಟ್, ಶಿವಶಂಕರ್ ಅಂಕಲ್ ಪೊಸಿಷನ್ ರೈಟ್ ಅಲ್ಲೇ ನೋಡ್ಕೊಂಡು ಮಾತಾಡ್ತಾರೆ. ಏನ್ರಿ ಹೆಂಗ್ರಿ ಹಂಗೆಲ್ಲ ಮಾಡಿದ್ರೆ ಹೆಂಗ್ರಿ, ಇನ್ನೊಂದ್ಸಲ ಆತರ ಮಾಡಿಬಿಡ್ರಿ, ಹಂಗ್ರಿ ಹಿಂಗ್ರಿ ಬೈಯೋದು ಅವ್ರಿಗೆ, ಹೊಗಳೋದು ಅವ್ರಿಗೆ, ಎಲ್ಲಾನು ಅವ್ರಿಗೆ. ಅವರು ದೇ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಮೀ ಬಿಕಾಸ್ ಆಫ್ ಮೈ ಏಜ್, ಬಿಕಾಸ್ ಆಫ್ ಮೈ ಪರ್ಸನಾಲಿಟಿ, ಬಿಕಾಸ್ ಆಫ್ ಎವ್ರಿಥಿಂಗ್, ಅದು ಎಲ್ಲ ಆಸ್ಪೆಕ್ಟ್ ಅದ್ರಲ್ಲಿ ಬರುತ್ತೆ. ಸೊ ಅವ್ರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಶಿವಶಂಕರ್ನೆಲ್ಲ ಬೈತವ್ರೆ, ತಗೋಬೇಕಲ್ರಿ ಅದ್ರಿ ಇದ್ರಿ ಅಂತ, ಮತ್ತೆ ಅಷ್ಟು ಗೊತ್ತಿಲ್ವೇನ್ರಿ ಅಂತ ಅವ್ರನ್ನ ಅಂತವ್ರೆ, ಎಲ್ಲ ಅವ್ರನ್ನೇ ಅಂತವ್ರೆ. ಆಕ್ಚುಲಿ ಅವ್ರು ಅನ್ಸ್ಕೊಳ್ಬೇಕನ್ನೋ ಅವಶ್ಯಕತೆ ಅಲ್ಲಿಲ್ಲ. ಯಾಕೆ ಅನ್ಸ್ಕೋಬೇಕು ಅವ್ರು? ಹೌದಾ? ಅದು ಯಾರು ರೋಡಲ್ಲಿ ಹೋಗೋರೆ ಏನೋ ಒಂದ್ ಅಂದ್ಬಿಟ್ರೆ ನಾವು ತಡ್ಕೊಳಲ್ಲ. ಯಾರು ಬಗ್ಗೆ ಟ್ರಿಪಲ್ ಸ್ಟಾರ್ ಸರ್, ಟ್ರಿಪಲ್ ಸ್ಟಾರ್ ಪರ್ಸನ್, ಒನ್ ಆಫ್ ದಿ ರೆಪ್ಯೂಟೆಡ್ ಪರ್ಸನ್ ಇನ್ ದ ಸೊಸೈಟಿ. ಕಾರಣವಿಲ್ಲದೆ ಅವ್ರನ್ನ ಈ ಒಂಥರ ಬೈತಿರಬೇಕಾದ್ರೆ ಈ ಸ್ಟುಡ್ ಬೈ ಮೀ, ನನ್ನ ಪಕ್ಕದಲ್ಲೇ ಕೂತಿದ್ರು, ಒಂದೇ ಒಂದು ಮಾತು ಹೇಳಿಲ್ಲ, ಸೈಲೆಂಟಾಗಿ ಹೋದ್ವಿ, ಸೈಲೆಂಟಾಗಿ ಬಂದೆ. ಆಗ ನನ್ನ ಮನಸ್ಸಲ್ಲಿ ಅನ್ಸುತ್ತೇನೋ ಗೊತ್ತಾ, ದೇವರೇ ನಿಮಗೆ ಸ್ತೋತ್ರ. ಯಾಕಂದ್ರೆ ಆ ಸ್ಥಳದಲ್ಲಿ ಒಂದು ವೇಳೆ ನಾನೊಬ್ಬನೇ ಹೋಗಿದ್ದಿದ್ರೆ ಕತೆಗಳು ಬೇರೆ ಇರ್ತಿತ್ತು. He came because he should take blame upon him. He should take blame upon him. ಆ ಬ್ಲೇಮ್ ಎಲ್ಲ ತಾನು ವಹಿಸ್ಕೊಂಡ್ರು. ಸರ್ ತಪ್ಪ, ಅವ್ರ ಕ್ಷಮಾಪಣೆ, ಸರಿ ಇನ್ನೊಂದ್ಸಲ ತಪ್ಪಾಯ್ತು ವಹಿಸ್ಕೊಂಡವ್ರವರೇ, ಕ್ಷಮಾಪಣೆ ಕೇಳಿದವ್ರವ್ರೆ. ಯಾಕೆ ಬಂದ್ರು ಅವರಲ್ಲಿಂದ? ಯಾಕೆ ಬರಬೇಕಾಯ್ತು ಕೋಲಾರಿಂದ? ಬರ್ದೆ ಮತ್ತೆ ಬೆಳಿಗ್ಗೆ ಬಂದು ಹೇಳ್ತಾರೆ, ಕೋಲಾರಲ್ಲಿ ಬೆಳಿಗ್ಗೆ ಇದು ಕ್ರಿಸ್ಮಸ್ ಮಾಡಿ ಬಂದ್ವಿ, 2 ಚೇರ್ ಏನೋ ಕಾಣಿಸ್ತಿಲ್ವಂತೆ, ಕಳ್ರು ಕರ್ಕೊಂಡು ಹೋಗ್ಬಿಟ್ಟವ್ರಂತೆ, ಆ 2 ಚೇರ್ಗೆ ಏನೋ ಕಟ್ಕೊಡ್ಬೇಕು, ಅದು ಇದು ಇನ್ನು ಏನು ಸೆಟ್ಲ್ ಮಾಡಿಲ್ಲ. ನಾನು ಲಾಸ್ ಏನೋ, ಎಲ್ಲಾ ಕಡೆ ಲಾಸ್ ಏನೋ ಅವ್ರಿಗೆ. ಅಷ್ಟು ಲಾಸ್ ಅಲ್ಲಿದ್ರು. He came, he stood and he was with us. ಅದು ನಾನು ವ್ಯಕ್ತಿ ಪೂಜೆ ಮಾಡ್ಲಿಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿಲ್ಲ, ದೇವರು ನಮ್ಮನ್ನು ನಡೆಸಿದಂತ ರೀತಿ. ಬರಲ್ಲ ಅಂತಂದವರು ಬಂದ್ರು, ಮಾಡಲ್ಲ ಅಂತಂದವರು ಬಂದ್ರು. ಬಿಕಾಸ್ ದೇವರ ಪ್ರಣಾಳಿಕೆಗಳು ಹೀಗೆ ಇರ್ತವೆ. ನಾನು ಇಷ್ಟೆಲ್ಲ ಯಾಕೆ ಕಥೆ ಕಾದಂಬರಿಗಳನ್ನು ಹೇಳ್ತಿದ್ದೆ? ನಮ್ಮ ಕಣ್ಣು ಮುಂದೆ ನಡೆದಿರುವಂತದ್ದು, ನಮ್ಮ ಜೀವನದಲ್ಲಿ ನಡೆದಿರುವಂತದ್ದನ್ನ ನಿಮ್ಮ ಕಣ್ಣು ಮುಂದೆ ಇಡ್ತಿದ್ದೇನೆ. ಪೊಲೀಸರು ಬಂದಿದ ತಕ್ಷಣ ಹತ್ರಿ ಗಾಡಿಗೆ ಅಂತ ವಿಲ್ಸನ್ ಹತ್ಸಿಲ್ಲ. ಯಾರು ಹತ್ಸೋದು? ಶಿವಶಂಕರ್ ಅಂಕಲ್ ಹತ್ಸೋದು. ಹತ್ತಿಸ್ಕೊಂಡು ಹೋಗೋದೇ ಹೋಗೋದು, ಎಲ್ಲೂ ನಿಲ್ತಿಲ್ಲ. ಅದು ವಸಂತಪುರಕ್ಕೆ 1 ಗಾಡಿ ಬಂದು ತಿರ್ಸ್ಕೊಳ್ಳೋದೇ ದೊಡ್ಡ ಕಷ್ಟ. ಬಂದಿದ್ದು 2 ಗಾಡಿ ಬಂದಿದ್ದು, 2 ಗಾಡಿ ಬಂದ್ಬಿಟ್ಟವೆ. ಫಸ್ಟ್ ಟೈಮ್ ಅನ್ಸುತ್ತೆ 2 ಗಾಡಿ ಬಂದಿದ್ದು ಒಂದೇ ಸಲ. ಬಂತು, ತಿರ್ಸ್ಕೊಳ್ತು, ಆಯ್ತು. ಶಿವಶಂಕರ್ ಅಂಕಲ್ ಹತ್ತಿಸ್ಕೊಂಡ್ರು, ಹೋದ್ರು. ಶಿವಶಂಕರ್ ಅಂಕಲ್ ಸುಮ್ಮನೆ ಇರ್ಬೇಕಲ್ಲ, DK ಶಿವಕುಮಾರ್ ಜೊತೆ ತಗೊಂಡಿರೋ ಫೋಟೋ, ಅವ್ರ ಜೊತೆ ಇವ್ರ ಜೊತೆ ತಗೊಂಡಿರೋ ಫೋಟೋ, ನಾನು ಅವ್ರೂರವನು, ನಾನು ಇವ್ರೂರವನು, ಹಂಗಂದಾಗೆಲ್ಲ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಇನ್ನು ಯಾರಾದ್ರೂ ಆಗಿರಪ್ಪ, ಕಾನೂನಿಗೆ ವಿರುದ್ಧವಾಗಿ ನಡೆದ್ರೆ ಕ್ರಮ ತೆಗೆದುಕೊಳ್ತೇವೆ, ಹೌದಾ? ಆ ಟೈಮಲ್ಲಿ ಏನ್ ಗೊತ್ತಾ, ಇದೆಲ್ಲ ತೋರಿಸ್ಬಿಟ್ಟು ನಾವು ತೆಪ್ಪಗಿರ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಅಂತ ಅವ್ರನ್ನ ಕೇಳಿದ್ರೆ ಏನೋ ಒಂದು ಅವ್ರೇನೋ ಸಜೆಷನ್ಸ್ ಕೊಡ್ತಾರೆ. ಸೊ ಅವ್ರು ಬಂದಿರೋದಕ್ಕೆ ಕಾರಣ ಏನೇ ಆಗಿರಬಹುದು, ಬಟ್ ಅವ್ರು ಬರೋದಕ್ಕೆ ಕಾರಣ ಮಾತ್ರ ದೇವರು. ಅವ್ರನ್ನ ಬರಮಾಡಿದವರು ಮಾತ್ರ ಖಂಡಿತ ದೇವರು. ಅದು ಹೆಂಗಿರುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಕಂಪಸ್ ಬಾಕ್ಸ್ ಅಲ್ಲಿ ಬಂದಿರುವಂತ ಒಂದು ಗೋಲ್ ಅಲ್ಲಿ ಅದೇ ಗೀಚೋದಿತ್ತು ಅಂತ ಹೇಳೋದಲ್ಲ, ಸೇಮ್ ಹಂಗೆ ಏನೋ ನಡೀತೈತೆ, ಏನೋ ನಡೀತಿಲ್ಲ. ಏನ್ ನಡಿಬೇಕಂತಿದ್ಯೋ ಅದೇ ನಡೀತೈತೆ. ಏನೋ ನಡೀತಿಲ್ಲ, ಏನ್ ನಡಿಬೇಕಂತಿದ್ಯೋ ಅದನ್ನೇ ದೇವರು ನಡೆಸ್ತಿದ್ದಾರೆ. ಎಷ್ಟು ಆಶ್ಚರ್ಯ, ಎಷ್ಟು ಅದ್ಭುತವಲ್ಲ, ಎಷ್ಟು ಅದ್ಭುತ. ನಿಜವಾಗ್ಲು ದೇವರ ಜೊತೆಗೆ ನಾವಿದ್ದಾಗ ಇಷ್ಟೇ ಅದ್ಭುತಗಳನ್ನು ನಾವು ಅನುಭವಿಸಲು ಸಾಧ್ಯವಾಗುತ್ತೆ, ಇಷ್ಟೇ ಅದ್ಭುತಗಳನ್ನು ನಾವು ಕಾಣಲು ಕೂಡ ಸಾಧ್ಯವಾಗುತ್ತೆ. ಸೊ ಇಷ್ಟು ದಿನ ನಮ್ಮ ಚರ್ಚ್ ಒಂದು ವಸಂತಪುರದಲ್ಲಿದೆ ಅನ್ನೋ ವಿಷಯ ಗೊತ್ತಿರಲಿಲ್ಲ.
ಈಗ ಸುಬ್ರಹ್ಮಣ್ಯಪುರ ಸ್ಟೇಷನ್ ಗೊತ್ತು, ವಸಂತಪುರದಲ್ಲಿ ಇನ್ನೊಂದು ಚರ್ಚು ಕೂಡ ಇದೆ. ವಿತೌಟ್ ರಿಜಿಸ್ಟ್ರೇಷನ್, ವಿತೌಟ್ ಖರ್ಚು, ವಿತೌಟ್ ಎನಿ ಡಾಕ್ಯುಮೆಂಟೇಶನ್, ವಿತೌಟ್ ನಥಿಂಗ್, ಅವರಿಂದ ರೆಕಗ್ನೈಸೇಷನ್ ಬಂದ್ಬಿಡ್ತು. ಓಕೆ, ಇಲ್ಲೊಂದು ಚರ್ಚ್ ನಡೀತಿದೆ. ಏನ್ ದೇವರ ಪ್ಲಾನೇ ಬೇರೆ. ಅದಕ್ಕೆ ಆಗೋದೆಲ್ಲ ಒಳ್ಳೇದು. ಹಾಗಾಗಿ ಈ ವರ್ಷದ ಉದ್ದಕ್ಕೂ ದೇವರ ನಮ್ಮ ಜೊತೆಗಾರನಾಗಿ ಸಹಾಯಕನಾಗಿದ್ದು ಕಾಪಾಡಿ ನಡೆಸಿದ್ದಾರೆ. ಯಾವ ಕೊರತೆ, ಯಾವ ಕೇಡು, ಯಾವ ಅಪಾಯ ನಮಗೆ ಬಾರದಂತೆ ದೇವರು ರಕ್ಷಿಸಿದ್ದಾರೆ. ಇನ್ನು ಮುಂದೆ ಕೂಡ ಮುಂಬರುವಂತ ವರ್ಷಕ್ಕೆ ಯವನಸ್ಥರೆಲ್ಲರೂ ಹೇಳ್ತಿದ್ದೇನೆ, ತಂದೆ ತಾಯಿಗಳಿಗೆ ಹೇಳ್ತಿದ್ದೇನೆ, ಹಿರಿಯರಿಗೆ ಹೇಳ್ತಿದ್ದೇನೆ, ಸಿದ್ಧರಾಗೋಣ. ಏನಾದ್ರೆ ಈ ವರ್ಷದಲ್ಲಿ ನೋಡಿದ್ದೇವೆ, ಇದಕ್ಕಿಂತ ಮಿಗಿಲಾದಂತ ಕಾರ್ಯಗಳನ್ನ ಮುಂಬರುವಂತ ವರ್ಷದಲ್ಲಿ ನಾವೆಲ್ಲರೂ ನೋಡ್ಲಿಕ್ಕಿದ್ದೇವೆ. ಅದೆಲ್ಲ ಆಗಬೇಕಂತಂದ್ರೆ ಮತ್ತೆ ಹೇಳ್ತಿದ್ದೇನೆ, ಯವನಸ್ಥರೇ ಒಮ್ಮನಸ್ಸಿನಿಂದಿರಿ. ಯಾವುದಾದ್ರೆ ಕೆಟ್ಟದ್ದು ಅಂತ ದೇವರು ಹೇಳ್ತಾರೋ ಆ ಕೆಟ್ಟದ್ರಿಂದ ದೂರವಾಗಿ, ಸುಮ್ಮನೆ ಇಲ್ಲ ಸಲ್ಲದ ಸಂದರ್ಭಗಳಲ್ಲಿ ನಗೋದಕ್ಕೆ ಚಿಲ್ಲರೆ ಮಾತುಗಳಿಗೆ ಬೇಡ. ಚಿಲ್ಲರೆ ಮಾತುಗಳು ಮಾತಾಡೋದಕ್ಕೊಂದು ಸಮಯ ಇರುತ್ತೆ. ಆ ಸಮಯದಲ್ಲಿ ಮಾತಾಡಿ. ಅವಾಗ ನಾನು ನಿಮ್ ಜೊತೆಗೆ ಬರ್ತೇನೆ, ನಾನು ಕೂಡ ನಿಮ್ ಜೊತೆಗೆ ಬಂದು ನಗುತ್ತೇನೆ. ನಾನು ನಿಮ್ ಜೊತೆಗೆ ಬಂದು ಮಾತಾಡ. ದೇವರು, ಆತನ ಚರ್ಚ್, ವಾಕ್ಯ, ಆತನ ಕೆಲಸ, ನೋ ಲಾಫಿಂಗ್, ನೋ ಜೋಕ್, ನಥಿಂಗ್. ಸೀರಿಯಸ್. ಬಿಕಾಸ್ ನಾವು ಮಾಡ್ತಿರುವಂತದ್ದು ಮನುಷ್ಯರ ಕೆಲಸ ಅಲ್ಲ. ಮನುಷ್ಯರ ಕೆಲಸ ನೀವು ಆಲಸ್ಯವಾಗಿ ಮಾಡಿದ್ರು ತೊಂದರೆ ಇಲ್ಲ. ದೇವರ ಕೆಲಸ ಆಲಸ್ಯವಾಗಿ ನಾವು ಮಾಡಿದ್ರೆ ಅದಕ್ಕೆ ಬರುವಂತ ಶಿಕ್ಷೆ ಬಹಳ ದೊಡ್ಡದಾಗುತ್ತೆ. ಹೇಳ್ತಿದ್ದೇನೆ, ದೇವರ ಸಮ್ಮುಖದಲ್ಲಿದ್ದೇವ, ದೇವರ ಪ್ರಸನ್ನತೆಯಲ್ಲಿದ್ದೇವ, ಆತನ ಸೇವೆಯಲ್ಲಿದ್ದೇವ, ಆತನ ಕೆಲಸದಲ್ಲಿದ್ದೇವೆ. ಏನೋ ಒಂದು ದೇವರು ಅನ್ನುವಂತ ಮಾತು ಬಂತ, ಶಟ್ ಅಪ್ ಅಂಡ್ ಕೀಪ್ ಕ್ವೈಟ್. ಇಷ್ಟೇ. ಇದಾದ್ಮೇಲೆ ಏನ್ ಬೇಕಾದ್ರೂ ಮಾಡಿ. ಇನ್ನೊಂದು ವಿಷಯ, ಸಭೆ ಮುಗಿದ ತಕ್ಷಣ, ಇನ್ನು ಮೇಲೆ ಚರ್ಚ್ ಮುಗಿದ ತಕ್ಷಣ ಹೊರಗೆ ಬಂದ ಮೇಲೆ ನೋ ಟಾಕಿಂಗ್, ನೋ ಮರ್ಮರಿಂಗ್, ನೋ ಲಾಫಿಂಗ್, ನೋ ಜೋಕಿಂಗ್, ನಥಿಂಗ್. ಅಂದ್ರೆ ಚಿಲ್ಲರೆ ಮಾತುಗಳು ಮಾತಾಡೋದು, ನಗನಕ್ಕೊಂಡು ಮಾತಾಡೋದು, ಮೈ ಮೇಲೆ ಬಿದ್ದು ಮಾತಾಡೋದು, ಕುಣ್ಕೊಂಡು ಮಾತಾಡೋದು, ನೋ. ಇಷ್ಟೊತ್ತು ಒಳಗೆ ಒಳ್ಳೆ ಮಾತುಗಳನ್ನ ಕೇಳ್ಕೊಂಡ್ಬಂದು ಹೊರಗಡೆ ಪುರ್ಕಿಗಳ ತರ ಎಗರಾಡಕ ಸಮಾಜ ನೋಡ್ತಿದೆ ನಮ್ಮನ್ನ. ಕಣ್ಣಲ್ಲಿ ದೀಪ ಇಟ್ಕೊಂಡು ನೋಡ್ತಿರ್ತಾರೆ. ನೀವು ಮಾಡೋ ಪ್ರತಿಯೊಂದು ಅವತಾರಗಳನ್ನ ಅವ್ರು ರೆಕಾರ್ಡ್ ಮಾಡ್ತಾರೆ. ಅವಾಗ ನೀವು ಹೇಳ್ಬಿಟ್ಟು ಚರ್ಚ್ ಕ್ರಿಸ್ಮಸ್ ದೊಡ್ಡದಾಗಿ ಮಾಡಿದ್ರೆ ಬಿಡ್ರಿ, ನೀವು ಸರಿ ಇದ್ದು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಿಯರ್ ಆಫ್ಟರ್ ಆ ಏರಿಯಾ ಬಿಟ್ಟು, ಚರ್ಚ್ ಬಿಟ್ಟು ಮನೆಗೆ ಸೇರೋವರೆಗೂ ಕೀಪ್ ಕ್ವೈಟ್. ಹೊರಗೆ ಬರ್ತೀರಾ, ಮಾತಾಡ್ಬೇಕನ್ನಿಸ್ತಾ ಒಳ್ಳೇದ್ ಮಾತಾಡಿ, ಹಿತಕರವಾದಂಥದ್ದನ್ನ ಮಾತಾಡಿ, ವಾಕ್ಯಕ್ಕೆ ಸಂಬಂಧಪಟ್ಟದ್ದನ್ನ ಮಾತಾಡಿ, ಯಾವುದು ಉಪಯೋಗಕರವಾಗಿದೆ ಅದನ್ನ ಮಾತಾಡಿ, ಒಬ್ಬರನ್ನ ಬಲಪಡಿಸುವಂತದ್ದನ್ನ ಮಾತಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡಿ. ಇವೆಲ್ಲ ನಮ್ ಬಾಯಿಗೆ ಬರಲ್ಲ, ಚಿಲ್ಲರೆ ಮಾತ್ರ ಚೆನ್ನಾಗಿ ಬರುತ್ತೆ ನಮ್ಮ ಬಾಯಿಗಳಿಗೆ. ನೋ, ಇದು ಕೇವಲ ಕೇಳುವವರಿಗೆ ಮಾತ್ರವಲ್ಲ, ಹೇಳುವಂತ ನನಗೂ ಕೂಡ ಅನ್ವಯಿಸಿಕೊಂಡು ನನ್ನನ್ನು ಕೂಡ ಈ ಮಾತಲ್ಲಿ ಇಟ್ಟುಕೊಂಡು ನಾನು ಹೇಳ್ತಿರುವಂತದ್ದು. ನಾನು ಕೂಡ ಬದಲಾಗಬೇಕಾಗಿದೆ. ನನ್ನ ಜೊತೆಗೆ ತಾವೆಲ್ಲರೂ ಬದಲಾದರೆ ಅದಕ್ಕಿಂತ ಸಂತೋಷ ಬೇರೆ ಏನು ಇರೋದಿಲ್ಲ. ಬದಲಾಗೋಣ, ದೇವರಿಗೋಸ್ಕರ ಬದಲಾಗೋಣ. ಬದಲಾಗದಿರುವವನು ಮನುಷ್ಯನೇ ಅಲ್ಲ. ಬದಲಾಗೋಣ, ದೇವರ ಚಿತ್ತವನ್ನು ನೆರವೇರಿಸೋಣ. ಮತ್ತೆ ಹೇಳ್ತಿದ್ದಾನೆ, 2026 ಯವನಸ್ಥರೆಲ್ಲರೂ ಹೇಗಾದ್ರೆ ಸೇರಿ ಕ್ರಿಸ್ಮಸ್ಗೋಸ್ಕರ ಕೈ ಜೋಡಿಸಿ ಅವಣ್ಣನಿಗೆ ಬೆನ್ನು ನೋವು ಅಂತಿದ್ರು. ಆದ್ರೂ ಎಲ್ಲಾ ದೊಡ್ಡ ಪಾತ್ರೆಗಳಿರ್ತದ್ರು. ಇವಣ್ಣನಿಗೆ ತಲೆನೋವು, ಯಾರು ತಲೆನೋವು ಅಣ್ಣ ತಲೆನೋವು ಅಂತಾರೆ, ಅದಂತಾರೆ. ಎಲ್ಲರಿಗೂ ಏನೋ ಒಂದು ಸರ್ಟನ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಸ್ಟಿಲ್ ದೇ ಟುಕ್ ದಟ್ ಇನಿಷಿಯೇಟಿವ್, ದೇ ಹ್ಯಾವ್ ಡನ್ ಇಟ್. 2026 ಶುಡ್ ಬಿ ಲೈಕ್ ದಟ್. ಹಾಗೆ ಇರಬೇಕು. whenever it comes to the word of God, ದೇವರು ಕೆಲಸ, ವಾಕ್ಯ ಏನೋ ಒಂದು ಬಂದಿದೆ ಅಂತಂದ್ರೆ, whatever you have, sir, you have to leave it behind. You have to come forward. I am telling you, that will be a great blessing for you. ಅದು ಬಹಳ ದೊಡ್ಡ ಆಶೀರ್ವಾದವಾಗಿರುತ್ತೆ. ಏನಾದ್ರೂ ಕೊರತೆಗಳು, just pack it, dump it, come forward. ಬೀಸಾಡ್ರೆ ಮುಂದೆ ಬನ್ನಿ. ಅದರಿಂದ ಬರುವಂತ ಪ್ರತಿಫಲ ಬಹಳ ಅಮೋಘವಾಗಿದೆ. ದೇವರು ಕೊಡಬೇಕಾದಂತ ಕ್ರೆಡಿಟ್ ಖಂಡಿತ ನಿಮಗೆ ಕೊಡ್ತಾರೆ.
ಕೊಡಬೇಕಾದಂತ ಪ್ರತಿಫಲ ಖಂಡಿತ ಕೊಟ್ಟೆ ಕೊಡ್ತೇನೆ. ಇರೋಣ. ಮುಖ್ಯವಾಗಿ ನಾನು ಹೇಳ್ತಿದ್ದೇನೆ, ಯವನಸ್ಥರಿಗೆ ಚುಚ್ಚಿ ಹೇಳ್ತೇನೆ, ಪದೇ ಪದೇ ಹೇಳ್ತೇನೆ, 1000 ಸತಿ ಹೇಳ್ತೇನೆ, ಲೆಟ್ಸ್ ಬಿ ಎ ಚೇಂಜ್ ಪರ್ಸನ್ ಇನ್ 2026. ಲೆಟ್ಸ್ ಡೂ ಗ್ರೇಟ್ ಥಿಂಗ್ಸ್. ಬಹಳ ದೊಡ್ಡ ಕಾರ್ಯಗಳನ್ನು ನಾವು ಮಾಡೋಣ, ನಮ್ಮ ಮೂಲಕವಾಗಿ ಮಾಡಿಸುವ ಆತನು ದೇವರೇ. ಕಣ್ಣುಗಳನ್ನು ಮುಚ್ಚಿ, ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸಿ. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು. ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು. ನಾನೇನಾಗಿರುವೆ ನಿನ್ನ ಕೃಪೆ, ಮುಂದೇನಾಗುವೆನೋ ಅದು ನಿನ್ನ ಕೃಪೆ. ನಾನೇನಾಗಿರುವೆ ನಿನ್ನ ಕೃಪೆ, ಮುಂದೇನಾಗುವೆನೋ ನಿನ್ನ ಕೃಪೆ. ನಿನ್ನ ಕೃಪೆ ನನಗೆ ಆಧಾರವಾಯಿತು, ಜಾರಿ ಬೀಳದಂತೆ ಜೊತೆ ನಿಂತಿತು. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಈಗ ಬಾಂಧವ್ಯದಿಂದ ನನ್ನ ಬಿಡಿಸಿ. ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಈಗ ಬಾಂಧವ್ಯದಿಂದ ನನ್ನ ಬಿಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರತಿದಿನವೂ ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ. ಹೆತ್ತ ತಾಯಿ ಮರೆತರು ಮರೆಯನೆಂದ ಸರ್ವೇಶ್ವರ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಒಂದೊಂದು ವರ್ಷವು ನಿಮ್ಮ ಕೃಪೆಯಿಂದ ನಮಗೆ ಕೊಡುತ್ತಿದ್ದೀರಾ. ಈ ವರ್ಷದ ಉದ್ದಕ್ಕೂ ಕರ್ತನೆ, ನಿಮ್ಮ ವರಗಳನ್ನು ನಮ್ಮ ಮೇಲೆ ಉಳಿಸುತ್ತಿದ್ದಕ್ಕಾಗಿ ನಿಮಗೆ ವಂದನೆ. ಈ 2025ನೇ ವರ್ಷದಲ್ಲಿ ಕರ್ತನೆ, ನಿಮ್ಮ ದೊಡ್ಡ ವರಗಳನ್ನು, ಉನ್ನತವಾದಂಥ ಕೃಪೆಯನ್ನು, ಉನ್ನತೋನ್ನತವಾದಂಥ ಕಾರ್ಯಗಳನ್ನು ನಮ್ಮ ಮೂಲಕ ನೀವು ನಡೆಸೋದಕ್ಕಾಗಿ ನಿಮಗೆ ವಂದನೆ ಕರ್ತನೆ. ಅದಕ್ಕೆ ನಾವು ಎಂದಿಗೂ ಋಣಸ್ಥರಾಗಿದ್ದೇವೆ ನಿಮ್ಮ ಬಳಿಗೆ. ಕರ್ತನೆ, ನಿಮ್ಮ ಬಳಿ ತಗ್ಗಿಸಿಕೊಂಡು, ನಿಮ್ಮ ಬಳಿ ದೇವರೇ ನಮ್ಮನ್ನು ನಾವು ಅರ್ಪಿಸಿಕೊಟ್ಟಾಗ ನೀವು ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತೀರಾ ಎಂಬಂತ ಮಾತು ಸತ್ಯವಾದ ಮಾತು, ನಿಜವಾದ ಮಾತು. ಅದನ್ನು ನೀವು ರುಜು ಮಾಡಿದಕ್ಕಾಗಿ ನಿಮಗೆ ಬಂದಿತ್ತು ಕರ್ತನೆ. 25ನೇ ವರ್ಷವನ್ನು ಬಿಟ್ಟು 26ನೇ ವರ್ಷಕ್ಕೆ ಹೆಜ್ಜೆ ನೀಡುತ್ತಿದ್ದೇವೆ. ಸಹಾಯ ಮಾಡಿ. ನಮ್ಮಲ್ಲಿರುವಂತಹ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ಇನ್ನು ಮುಂದೆ we should be very serious, we should be very focused. ಒಂದು ಕ್ರಮಬದ್ಧವಾಗಿ, ಒಂದು ಪ್ರಣಾಳಿಕೆ ಉಳ್ಳವರಾಗಿ, ನಿಮ್ಮ ಚಿತ್ತವನ್ನು ಹೃದಯದಲ್ಲಿ ಹೊತ್ತುಕೊಂಡವರಾಗಿ, ನಿಮ್ಮ ಶಿಲುಬೆಯ ನೊಗವನ್ನು ಹೊತ್ತವರಾಗಿ
ನಿಮ್ಮನ್ನು ಮಾತ್ರ ನೋಡುತ್ತಾ ಮುಂದಕ್ಕೆ ಸಾಗುವುದಕ್ಕೆ ಸಹಾಯ ಹಾಗೆ ಮಾಡುತ್ತೀರೆಂಬುದಾಗಿ ನಂಬುತ್ತಾ ಈ ವರ್ಷದ ಉದ್ದಕ್ಕೂ ಜೊತೆಗಳನ್ನಾಗಿ ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಮತ್ತೊಂದು ವರ್ಷವನ್ನು ನೋಡಲು ನಮಗೆ ಕೃಪೆ ಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕರ್ತನೆ ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮನ್ನು ಮಾತ್ರ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ.